Dear students, ಇದು determinant part 7. We are continuing problems on determinants. ಇವತ್ತಿನ ಸೆಷನ್ನಲ್ಲಿ ನಾನು ಕೆಲವು ಭಿನ್ನವಾದ ಪ್ರಾಬ್ಲಮ್ಸ್ಗಳನ್ನು ತೆಗೆದುಕೊಳ್ತಾ ಡಿಸ್ಕಸ್ ಮಾಡ್ತಾ ಇದ್ದೇನೆ. ಇಲ್ಲಿ ಎಲ್ಲವೂ ಕೂಡ ನಾವು ಹಿಂದಿನ ತರಗತಿಗಳಲ್ಲಿ ನಾವು ಕೆಲವು ಪರ್ಟಿಕ್ಯುಲರ್ ಆಪರೇಷನ್ಸ್ ಅನ್ನು ಬಳಸಿದ್ವಿ. ಇಲ್ಲಿ ಸ್ವಲ್ಪ ಭಿನ್ನವಾದ ಕೆಲವು ಮಾದರಿಗಳು ಇದೆ, ಅದನ್ನು ಇಲ್ಲಿ ಗಮನ ಹರಿಸಬೇಕು. ಸೊ ಇಲ್ಲಿ ಈ ನಿಮ್ಮ ಮುಂದೆ ಈಗ ಇರುವಂಥ ಪ್ರಾಬ್ಲಮ್ ಈಗ ಇಲ್ಲಿ ನೋಡಿದಾಗ, ಪ್ರೂವ್ ದಟ್ ಡಿಟರ್ಮಿನೆಂಟ್ ಆಫ್ a ಸ್ಕ್ವೇರ್ ಪ್ಲಸ್ 1 ab ac ab b ಸ್ಕ್ವೇರ್ ಪ್ಲಸ್ 1 bc ca cb c ಸ್ಕ್ವೇರ್ ಪ್ಲಸ್ 1 ಈಕ್ವಲ್ಸ್ 1 ಪ್ಲಸ್ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ c ಸ್ಕ್ವೇರ್. ಈ ಪ್ರಾಬ್ಲಮ್ನಲ್ಲಿ ನಾವು ಯಾವುದೇ ಈಗ ಕಾಮನ್ ಆಗಿ ನಾವು ಬಳಸಿರ್ತಕ್ಕಂಥ ಆಪರೇಷನ್ಸ್ ಅನ್ನು ಬಳಸಿದಾಗ, ಅಂದರೆ R1ಗೆ R2 ಮತ್ತು R3ನ ಆ್ಯಡ್ ಮಾಡಿದಾಗ, ಅಥವಾ ಕಾಲಮ್ 1ಗೆ ಕಾಲಮ್ 2 ಪ್ಲಸ್ ಕಾಲಮ್ 3ಯನ್ನು ಆ್ಯಡ್ ಮಾಡಿದಾಗ, ಅಥವಾ R2 ಮೈನಸ್ R1 ಮಾಡಿದಾಗ, ಅಥವಾ C2 ಮೈನಸ್ C1 ಮಾಡಿದಾಗ, ಯಾವುದೇ ಆಪರೇಷನ್ಸ್ ಅನ್ನು ಬಳಸ್ಕೊಂಡಾಗ ನಮಗೆ ಕಾಮನ್ ಫ್ಯಾಕ್ಟರ್ ಸಿಗುವ ಲಕ್ಷಣಗಳು ಇಲ್ಲ. ಹಾಗಾಗಿ ಇದು ಒಂದು ಭಿನ್ನವಾದ ಪ್ರಾಬ್ಲಮ್ ಅಂತ ನಾವು ಗಮನಿಸಬಹುದು. ಈಗ ಅದಕ್ಕಾಗಿ ನಾವು ಇಲ್ಲಿ ಈ ಪ್ರಾಬ್ಲಮ್ನಲ್ಲಿ ನಾವು ಸ್ವಲ್ಪ ಬೇರೆ ರೀತಿಯಾದ ನಾವು ಮಾದರಿಯನ್ನು ತೆಗೆದುಕೊಂಡು ಪ್ರಯತ್ನ ಮಾಡ್ತಾ ಹೋಗೋಣ. ನಾವು ಐ ಆಮ್ ಟೇಕಿಂಗ್ LHS as the same determinant I am taking, that is a square plus 1 ab ac ab b square plus 1 bc ca cb c square plus 1. ಇಲ್ಲಿ ಈಗ ನಾವು ಈ ಡಿಟರ್ಮಿನೆಂಟ್ ಅನ್ನ ಈಗ ಇದನ್ನು ನೆನ್ಪಿಟ್ಕೋಬೇಕು. ಈ ಭಿನ್ನವಾದ ಸ್ಟೆಪ್ ಅನ್ನ ನಾನೇನು ಮಾಡ್ತಾ ಇದ್ದೀನಿ, ಐ ಆಮ್ ಮಲ್ಟಿಪ್ಲೈಯಿಂಗ್ and dividing R1 by A, R2 by B, R3 by C and R3 by C. ಇಲ್ಲಿ ಮಲ್ಟಿಪ್ಲೈ ಮತ್ತು ಡಿವೈಡ್ ಎರಡನ್ನೂ ಕೂಡ ಸೈಮಲ್ಟೇನಿಯಸ್ಲಿ ಯಾಕೆ ಮಾಡಬೇಕು ಅನ್ನೋದನ್ನು ಈಗ ನಾವು ನೋಡೋಣ. ಈಗ ದಿಸ್ ಯು ಕ್ಯಾನ್ ರೈಟ್. ಈಗ ಈ ಡಿಟರ್ಮಿನೆಂಟು ಯಾವುದೇ ಕಾರಣಕ್ಕೂ ಕೂಡ ಅಂದರೆ ಬದಲಾವಣೆ ಆಗಬಾರ್ದು, ಆ ರೀತಿಯಲ್ಲಿ ನಾವು ತೆಗೆದುಕೊಳ್ಬೇಕು. ಈಗ ನಾನೇನು ಮಾಡ್ತಾ ಇದ್ದೀನಿ, ಈಗ ಐ ಆಮ್ ಟೇಕಿಂಗ್ ದಿಸ್ 1 by a ಇಂಟು a ಸ್ಕ್ವೇರ್ ಪ್ಲಸ್ 1 ಇಂಟು a. ಇಲ್ಲಿ a ಮತ್ತು a ಕ್ಯಾನ್ಸಲ್ ಆದರೆ ವಿ ಹ್ಯಾವ್ ದ ರಿಮೈನಿಂಗ್ ಟರ್ಮ್ a ಸ್ಕ್ವೇರ್ ಪ್ಲಸ್ 1, ಬದಲಾವಣೆ ಆಗಲ್ಲ. ನೌ ಐ ಆಮ್ ರೈಟಿಂಗ್ 1 by a ಇಂಟು ab ಇಂಟು a. This is also I am going to write 1 by a into ac into a. ಹಾಗೆ ಸೆಕೆಂಡ್ ರೋ ಅನ್ನು b ಇಂದ ಮಲ್ಟಿಪ್ಲೈ ಮತ್ತು ಡಿವೈಡ್ ಮಾಡೋಣ. 1 by b ಇಂಟು ab ಇಂಟು b, 1 by b ಇಂಟು b ಸ್ಕ್ವೇರ್ ಪ್ಲಸ್ 1 ಇಂಟು b, 1 by b ಇಂಟು bc ಇಂಟು b. ಸೆಕೆಂಡ್ ರೋ ಅನ್ನು b ಇಂದ ಮಲ್ಟಿಪ್ಲೈ ಮಾಡಿದ್ದೀನಿ. ಹಾಗೆ ಥರ್ಡ್ ರೋ ಅನ್ನು c ಮಲ್ಟಿಪ್ಲೈ ಮತ್ತು ಡಿವೈಡ್ ಮಾಡುತ್ತಾ ಇರೋದು. 1 by c ಇಂಟು ca ಇಂಟು c, 1 by c ಇಂಟು cb ಇಂಟು c, 1 by c ಇಂಟು c ಸ್ಕ್ವೇರ್ ಪ್ಲಸ್ 1 ಇಂಟು c. ಓಕೆ, ಈಗ ಇಲ್ಲಿ ವಿಶೇಷ ಏನು ಅಂತಂದರೆ, ಈಗ ಇಲ್ಲಿ
ನಾವು ಡಿವೈಡ್ ಆ್ಯಂಡ್ ಮಲ್ಟಿಪ್ಲೈ ಮಾಡಿದ್ದೀವಿ. ಸೊ ಈಗ ನಾವು ಟೇಕಿಂಗ್ ಕಾಮನ್ ಫ್ಯಾಕ್ಟರ್ ಈ 1/a ಏನು ಇದೆಯಲ್ಲ, 1/a ಏನಿದೆ ಅದನ್ನು ನಾವು ಈಗ ಕಾಮನ್ ಫ್ಯಾಕ್ಟರ್ ಆಗಿ ಹೊರಗಡೆ ತೆಗೆಯೋಣ. ಸೊ ಐ ಆಮ್ ರೈಟಿಂಗ್ ದಿಸ್, taking 1/a outside as a common factor from the first row, from the second row 1/b, 1/c from the third row. Now write the remaining terms as a square plus 1 into a, then idu ab into a is a square b, then ac into a as a square c. ಈಗ 1/b ಹೊರಗಡೆ ತೆಗೆದಿದ್ದೀವಲ್ವಾ, ಹಾಗಾಗಿ ಇದು ab ಸ್ಕ್ವೇರ್ ಆಗುತ್ತೆ. ಇದು ab into b is ab square, and this is b square 1 into b, and this is bc into b as b square c. ಈಗ 1/c ಕಾಮನ್ ಫ್ಯಾಕ್ಟರ್ ಆಗಿ ಹೊರಗಡೆ ಹೋಗಿರೋದ್ರಿಂದ c square a, c square b, here cb into c square b, now c square plus 1 into c. ಓಕೆ, ಈಗ 1/abc ಅನ್ನು ಹೊರಗಡೆ ತಗೊಂಡು ಇದು ಡಿಟರ್ಮಿನೆಂಟ್ಸ್ ಆಯಿತು. ಈಗ ನೋಡಿ, ಈಗ ನಾವು ಕಾಮನ್ ಫ್ಯಾಕ್ಟರನ್ನು 1/a, 1/b, 1/c ತಗೊಂಡ್ವಲ್ಲ, ಈಗ ವಿ ಹ್ಯಾವ್ ಟು ಟೇಕ್ ದಿ ಕಾಮನ್ ಫ್ಯಾಕ್ಟರ್ ಫ್ರಮ್ ದಿ ಫಸ್ಟ್ ಕಾಲಮ್. ಈಗ ನೋಡಿ a ಇದೆ, ಹಿಯರ್ a ಇದೆ, ಹಿಯರ್ a. ಸೊ ಟೇಕಿಂಗ್ the common factor a from the first column, similarly from the second column b ಅನ್ನು ತೆಗೆಯೋಣ, b, and taking the common factor c from the third column. ನಾವೀಗ ರೋಗೆ ಮಲ್ಟಿಪ್ಲೈ ಮಾಡಿದ್ವಿ a b c ಅನ್ನು. ಈಗ ಕಾಮನ್ ಫ್ಯಾಕ್ಟರ್ ತೆಗಿಬೇಕಾದ್ರೆ ಕಾಲಮಿಂದ ತೆಗಿಬೇಕು, ಅದು ವೆರಿ ಇಂಪಾರ್ಟೆಂಟ್. ಒಂದು ವೇಳೆ ಕಾಲಮ್ಗೆ ನಾವು ಮಲ್ಟಿಪ್ಲೈ ಮಾಡಿದರೆ ರೋದಿಂದ ಕಾಮನ್ ಫ್ಯಾಕ್ಟರನ್ನು ತೆಗಿಬೇಕು. ಹಾಗಾಗಿ ಟೇಕಿಂಗ್ ಕಾಮನ್ ಫ್ಯಾಕ್ಟರ್ a, b and c from column 1, column 2 and column 3 respectively. So we have, this is equal to 1/a, 1/b, 1/c. Now from the column 1 I am taking a, and from the column 2 taking b as common factor, from the column 3 taking c as the common factor. Now write the remaining terms. Now here a square plus 1, this is b square, c square, writing column wise. Now this is a square, so b square plus 1 c square, and this is a square, b square, c square plus 1. ಈಗ ನೋಡಿ, ನಮಗೆ ಒಂದು ಸಿಂಪ್ಲಿಫೈಡ್ ಫಾರ್ಮ್ ಆಫ್ ದ ಡಿಟರ್ಮಿನೆಂಟ್ ಬಂತು. ಈಗ ಇಲ್ಲಿ ಎ ಬಿ ಸಿ ಮತ್ತು ಎ ಬಿ ಸಿ ಎರಡೂ ಕ್ಯಾನ್ಸಲ್ ಆಯಿತು. ಹಾಗಾಗಿ ನಾವು ವಿ ಆರ್ ಗೆಟಿಂಗ್ ದ ಸಿಂಪ್ಲಿಫೈಡ್ ಫಾರ್ಮ್ ಆಫ್ ದ ಡಿಟರ್ಮಿನೆಂಟ್. ಈಗ ನೋಡಿ, ವಿ ಆರ್ ಹ್ಯಾವಿಂಗ್ ಎ ಸ್ಕ್ವೇರ್ ಪ್ಲಸ್ 1 ಬಿ ಸ್ಕ್ವೇರ್ ಸಿ ಸ್ಕ್ವೇರ್. ನೋಡಿ, ಇಲ್ಲಿ ಎ ಸ್ಕ್ವೇರ್ ಇದೆ, ಬಿ ಸ್ಕ್ವೇರ್ ಇದೆ, ಸಿ ಸ್ಕ್ವೇರ್ ಇದೆ. ಸೊ ಹಾಗೆ ಎ ಸ್ಕ್ವೇರ್ ಬಿ ಸ್ಕ್ವೇರ್ ಪ್ಲಸ್ 1 ಟರ್ಮ್ಸ್ ನೋಡಿ, ಇನ್ ಟರ್ಮ್ಸ್ ಆಫ್ ಎ ಬಿ ಸಿನಲ್ಲಿದೆ ಸಿ ಸ್ಕ್ವೇರ್. ಸೊ ಎ ಸ್ಕ್ವೇರ್ ಬಿ ಸ್ಕ್ವೇರ್ ಸಿ ಸ್ಕ್ವೇರ್ ಪ್ಲಸ್ 1. ಈಗ ನಮಗೆ we are arriving a proper form of determinant where we get a common factor by the operations. ಅಂದರೆ ಈಗ ನಾವು ಯಾವುದನ್ನ ಆಪರೇಷನ್ಸ್ ಅನ್ನು ಬಳಸಬಹುದು? ಈಗ ನೋಡಿ, ಬಿ ಸಿ ಎ ಇರೋದ್ರಿಂದ, ಸೊ ಟೇಕಿಂಗ್, ಈಗ ನಾನು R1ಗೆ R2 ಮತ್ತು R3ಯನ್ನು ಆ್ಯಡ್ ಮಾಡೋದ್ರಿಂದ ನಮಗೆ ಈಗ ನೋಡಿ, ನಮಗೆ 1 ಪ್ಲಸ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ನಮಗೆ ಏನು ರಿಕ್ವೈರ್ಮೆಂಟ್ ಇದೆ ಇಲ್ಲಿ ಈ ಪ್ರಾಬ್ಲಮ್ನಲ್ಲಿ 1 ಪ್ಲಸ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಅನ್ನುವಂಥ ಏನಿದೆ ಆ ರಿಕ್ವೈರ್ಮೆಂಟ್ ನಮಗೆ
ಸಿಗ್ತಾ ಹೋಗುತ್ತೆ. ಹಾಗಾಗಿ ಇಲ್ಲಿ ನಾನು R1ಗೆ R2 ಪ್ಲಸ್ R3ಗೆ ಆ್ಯಡ್ ಮಾಡೋದ್ರಿಂದ we are getting, so that is 1 plus a square plus b square plus c square. Similarly, I am writing directly here a square ಗೆ b square plus 1 c square ಅನ್ನು ಆ್ಯಡ್ ಮಾಡಿದ್ರೆ there here also we are getting 1 plus a square plus b square plus c square, and here also I am getting 1 plus a square plus b square plus c square. So therefore b square plus 1 b square c square c square c square plus 1. ಈಗ ಕಾಮನ್ ಫ್ಯಾಕ್ಟರ್ ಫಸ್ಟ್ ರೋನಲ್ಲಿ ಸಿಕ್ಕಿದೆ. 1 plus a square plus b square plus c square. Taking common factor from the first row, write this, taking 1 plus a square plus b square plus c square as common factor from R1. We have 1 1 1, so b square plus 1 b square c square c square plus 1. ಈಗ ನೋಡಿ, ಈ ಹಿಂದಿನ ನಾವು ಪ್ರಾಬ್ಲಮ್ಸ್ಗಳಲ್ಲಿ ಮಾಡ್ತಾ ಇದ್ವಿ. ಈಗ ನೋಡಿ, ಈಗ ಇದು 1 ಆಗಿದೆ, ಇದು ಕೂಡ 1 ಆಗಿದೆ. ಸೊ ಈಗ ಈ 1 ಮತ್ತೆ 1 ಅನ್ನು 0 ಮಾಡ್ಕೊಳ್ಬೋದು to make the one side of the principal diagonal elements as 0. ಇದು principal diagonal elements. Next we can make this as 0. ಹಾಗಾಗಿ ನಮಗೆ ಕಾಮನ್ ಆಪರೇಷನ್ಸ್ ಗೊತ್ತಿದೆ. ವಾಟ್ ಇಸ್ ದಟ್? ಕಾಲಮ್ 2 ನಲ್ಲಿರ್ತಕ್ಕಂಥ ಎಲಿಮೆಂಟ್ ಅನ್ನು 0 ಮಾಡ್ಕೋಬೇಕು. ಸೊ ಕಾಲಮ್ 2 ಮೈನಸ್ ಕಾಲಮ್ 1. ಕಾಲಮ್ 3 ನಲ್ಲಿ ಇರ್ತಕ್ಕಂಥ ಎಲಿಮೆಂಟ್ 1 ಅನ್ನು 0 ಮಾಡ್ಕೋಬೇಕು. ಹಾಗಾಗಿ ಕಾಲಮ್ 3 ಮೈನಸ್ ಕಾಲಮ್ 1. ಸೊ ವಿ ಹ್ಯಾವ್ 1 ಪ್ಲಸ್ a square plus b square plus c square, determinant of, so that is 1 b square c square. ಫಸ್ಟ್ ಕಾಲಮ್ ಚೇಂಜ್ ಆಗ್ತಾ ಇಲ್ಲ. ಈಗ ನೆಕ್ಸ್ಟ್ ಸೆಕೆಂಡ್ ಕಾಲಮ್ ಚೇಂಜ್ ಆಗ್ತಾ ಇದೆ. 1 minus 1 is 0, b square plus 1 minus b square, c square minus c square 0, 1 minus 1 is 0, then b square, ಇದು b square 0, and c square plus 1 c minus c square, so c square plus 1 minus c square. So b square ಇಲ್ಲಿ cancel ಆಗುತ್ತೆ, ಇಲ್ಲಿ c square cancel ಆಗುತ್ತೆ. We have the remaining term as 1 plus a square plus b square c square, determinant of 1 0 0, b square 1 0, c square 0 1. So we have 1 plus a square plus b square plus c square. So now the determinant of the triangular matrix, this is the triangular matrix, because one side of the principal diagonal are 0, is the product of the elements in the principal diagonal. So 1 into 1 into 1 is 1. So we have the required answer as 1 plus a square plus b square plus c square. This is how we can arrive the result. Actually ಇಲ್ಲಿ ನಾವು ಇದೇ ರೀತಿಯ R1 R2 plus R3 ಮತ್ತು ಕಾಲಮ್ 2 ಮೈನಸ್ ಕಾಲಮ್ 1 ಕಾಲಮ್ 3 ಮೈನಸ್ ಕಾಲಮ್ 1 ಆಪರೇಷನ್ಸ್ ಅನ್ನು ಬಳಸ್ಕೊಂಡಿದ್ವಿ. ಅದನ್ನು ತಗೊಂಬರ್ಲಿಕ್ಕೆ ನಾವು ಇಲ್ಲಿ ಏನು ಮಾಡಿದ್ವಿ, we have multiply and divided the row 1 by a, row 2 by b and row 3 by c. So after making this, we are getting the term where we get determinant where we get the common factor. So that is the final answer as 1 plus a square plus b square plus c square. ಇದೇ ರೀತಿಯ ಇನ್ನೊಂದು ಪ್ರಾಬ್ಲಮ್ ಅನ್ನು ತೆಗೆದುಕೊಳ್ಳೋಣ. show that or prove that determinant of minus bc, b square plus bc, c square plus bc,
a square plus ac minus ac, c square plus ac, a square plus ab, b square plus ab minus ab is equal to ab plus bc plus ca whole cube. ಈಗ ಈ ಪ್ರಾಬ್ಲಮ್ ನೋಡಿದಾಗಲೂ ಕೂಡ ನಮಗೆ ಯಾವುದೇ ಕಾಮನ್ ಫ್ಯಾಕ್ಟರ್ ಯಾವುದೇ ಆಪರೇಷನ್ಸ್ ಇಂದ ಬರಲ್ಲ ಅನ್ನೋದು ಗೊತ್ತಾಗುತ್ತೆ. ಅಂದರೆ R1ಗೆ R2 ಪ್ಲಸ್ R3ನೇ ಆ್ಯಡ್ ಮಾಡಿದಾಗ ಅಥವಾ ಕಾಲಮ್ 1ಗೆ ಕಾಲಮ್ 2 ಪ್ಲಸ್ ಕಾಲಮ್ 3ನೇ ಆ್ಯಡ್ ಮಾಡಿದಾಗ ಯಾವುದೇ ಕೂಡ ಕಾಮನ್ ಫ್ಯಾಕ್ಟರ್ ಬರುವಂತ ಇಲ್ಲಿ ಸಂಭವಿಸುವಂತ ಯಾವುದೇ ಕೂಡ ಸ್ಟೆಪ್ಸ್ಗಳು ಇಲ್ಲ. ಹಾಗಾಗಿ ನಾವು ಇಲ್ಲಿ ಮಾಮೂಲಿಯಾಗಿ ಮತ್ತೆ ಅದೇ ರೀತಿಯ ಆಪರೇಷನ್ಸ್ ಅನ್ನು ನಾವು ಬಳಸೋಣ. ಸೊ ಮಲ್ಟಿಪ್ಲೈಯಿಂಗ್ LHS, that is right solution. LHS going to write the same term minus BC, B square plus BC and C square plus BC and A square plus AC minus AC, C square plus AC, A square plus AB, B square plus AB minus AB. Now ಈಗ ನಾನು multiply and divide. Multiply R1 by A, R2 by B, R3 by C. ಈಗ ನಾವು ನೇರವಾಗಿ ಪ್ರಾಬ್ಲಮ್ ಅನ್ನು ಮಾಡೋಣ. and divide entire determinant by ABC. ಈಗ ನಾವು 1 by A into A ಅಂತ ನಾವೇನು ಮಾಡ್ತಾ ಇದ್ವಿ, ಮಲ್ಟಿಪ್ಲೈ ಮಾಡ್ತಾ ಇದ್ವಿ. ಈಗ ಅದನ್ನು ನಾನು ನೇರವಾಗಿ ತಗೊಳ್ತಾ ಇದ್ದೇನೆ. ಸೊ ಐ ಆಮ್ ಗೋಯಿಂಗ್ ಟು ರೈಟ್ ಡೈರೆಕ್ಟ್ಲಿ 1 by A B C ಇಂಟು, ಈಗ ಇಲ್ಲಿ ಫಸ್ಟ್ ರೋಗೆ ಎ ಇಂದ ಮಲ್ಟಿಪ್ಲೈ ಮಾಡ್ತಾ ಇದ್ದೀವಿ ಮೈನಸ್ ಎ ಬಿ ಸಿ. ಸೊ ದಟ್ ಈಸ್ ಎ ಇಂಟು ಬಿ ಸ್ಕ್ವೇರ್ ಪ್ಲಸ್ ದಿಸ್ ಈಸ್ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ. B square plus BC. Then this is A into C square plus BC. Now here multiply by B now. B into A square plus AC and minus ABC and B into C square plus AC. Then here multiply the third row by C. A square plus AB into C and B square plus AB into C minus ABC. ಈಗ ನಾವು ರೋನ ಎ ಬಿ ಸಿ ಇಂದ ನಾವು ಮಲ್ಟಿಪ್ಲೈ ಮಾಡಿದಾಗ we have to take common factor from the column 1, column 2 and column 3. ಈಗ ನಾವು ಸ್ವಲ್ಪ ಇದನ್ನ ಇನ್ನೂ ಪ್ರಾಪರ್ ಆಗಿ ಬರ್ಕೊಳ್ಳೋಣ. ಈಗ 1 by ABC, so this is minus ABC. We can write the AB multiplying by AB square ABC, and this is AC square plus ABC. Here multiply by BA square plus ABC minus ABC, BC square plus ABC and A square plus C plus ABC, B square plus C plus B square into C plus ABC minus ABC. So now take the common factor. ಈಗ take common factor A from C1, B from C2, C from C3. So we have
1 by ABC into A into B into C. ಡಿಟರ್ಮಿನೆಂಟ್ ಆಫ್, ಈಗ ಕಾಮನ್ ಫ್ಯಾಕ್ಟರ್ ತೆಗೆದ ಮೇಲೆ, ಈಗ ಕಾಲಮ್ 1 ಇಂದ ಕಾಮನ್ ಫ್ಯಾಕ್ಟರ್ ತೆಗೆದ ಮೇಲೆ ಇಲ್ಲಿ ಮೈನಸ್ ಬಿ ಸಿ, ಕಾಲಮ್ ವೈಸ್ ರೈಟ್ ದ ಕಾಲಮ್ ವೈಸ್ ಟರ್ಮ್ಸ್ನ ಕಾಲಮ್ ವೈಸ್ ಬರೀರಿ, ಮೈನಸ್ ಬಿ ಸಿ. ಈಗ ಇಲ್ಲಿ ಈ ಟರ್ಮ್ನಲ್ಲಿ ಎಯನ್ನು ಹೊರಗಡೆ ತೆಗೆದ್ರೆ, ಸೊ ವಾಟ್ ಇಸ್ ದಿಸ್ ಈಸ್ ವಿ ಕ್ಯಾನ್ ರೈಟ್ ಬಿಕಾಸ್ ದಿಸ್ ಈಸ್ ಎಯನ್ನು ಹೊರಗಡೆ ತೆಗೆದ್ರೆ ಇದೇನಾಗುತ್ತೆ, ದಿಸ್ ಈಸ್ ಎ ಬಿ ಪ್ಲಸ್ ಬಿ ಸಿ ಆಗುತ್ತೆ. ಹಾಗಾಗಿ ಸೊ ನಾವು ದಿಸ್ ಈಸ್ ಎಯನ್ನು ಹೊರಗಡೆ ತೆಗೆದಾಗ ಉಳಿಯೋದೇನು, ಎ ಬಿ ಪ್ಲಸ್ ಬಿ ಸಿ, ಎ ಬಿ ಪ್ಲಸ್ ಬಿ ಸಿ. ಸೊ ಇಲ್ಲಿ ಎಯನ್ನು ಇಲ್ಲಿ ಎ ಹಿಯರ್ ಇನ್ ದಿಸ್ ಟರ್ಮ್ ಕಾಲಮ್ ವೈಸ್ ತಗೊಳ್ಬೇಕಾದ್ರೆ, ಸೊ ದಿಸ್ ಯು ಕ್ಯಾನ್ ರೈಟ್, ಇಲ್ಲಿ ಎಯನ್ನು ಹೊರಗಡೆ ತೆಗೆದ್ರೆ ಇದೇನಾಯಿತು, ಎ ಸಿ ಪ್ಲಸ್ ಬಿ ಸಿ. So therefore we can write this is AC plus BC. Then ಈಗ ಈ ಟರ್ಮ್ ನಲ್ಲಿ ಕಾಲಮ್ ಅನ್ನ ತೆಗಿಬೇಕು. ಈಗ this you can write as B is common factor. B can be written outside, AB plus AC. Here this you can write B taking common factor, BC plus AC. ಸೊ ರೈಟ್ ದಿ ರಿಮೈನಿಂಗ್ ಟರ್ಮ್, ಇಲ್ಲಿ ನಾವು ಬಿ ಅನ್ನು ಹೊರಗಡೆ ತೆಗೆದಿರೋದ್ರಿಂದ, ಸೊ ದ ಟರ್ಮ್ ಈಸ್ ಹಿಯರ್ ಎ ಬಿ ಪ್ಲಸ್ ಎ ಸಿ ಮೈನಸ್ ಎ ಸಿ ಬಿಕಾಸ್ ವಿ ಹ್ಯಾವ್ ಟೇಕನ್ ಬಿ ಕಾಮನ್ ಫ್ಯಾಕ್ಟರ್, ಸೊ ಬಿ ಸಿ ಪ್ಲಸ್ ಎ ಸಿ ಹಿಯರ್. ನಾವು ಈಗ ಈ ಟರ್ಮ್ನಲ್ಲಿ ಬಿ ಅನ್ನು ಹೊರಗಡೆ ತೆಗೆದಿದ್ವಿ, ದಿಸ್ ಯು ಕ್ಯಾನ್ ರೈಟ್ ಆಸ್ ಟೇಕಿಂಗ್ ಸಿ ಕಾಮನ್ ಫ್ಯಾಕ್ಟರ್, ಎ ಸಿ ಪ್ಲಸ್ ಎ ಬಿ. This you can write, so B taking C common factor, BC plus AB, and here C common factor you can take. Here this one is C ಇಲ್ಲಿ C ತೆಗಿಬೇಕು, ಇಲ್ಲಿ C ತೆಗಿಬೇಕು. So now we have the remaining term, ಇಲ್ಲಿ C ಅನ್ನು ನಾವು ತೆಗೆದಿದ್ದೀವಿ. ಈಗ write the remaining terms after taking C as common factor, AC plus AB, then this is BC plus here AC plus AB, then here BC plus AB, BC plus AB, and here minus AB, taking common factor C from the third column. ಈಗ ಇಲ್ಲಿ ಇದು ABC cancel ಆಗುತ್ತೆ, determinant of write the remaining terms minus BC, AB plus AC, AC plus AB, AB plus BC, minus AC, BC plus AB, AC plus BC, BC plus AC, minus AB. ಸೊ ಈಗ ನಮಗೆ ನಾವು ಲೆಟ್ ಅಸ್ ಮೇಕ್ ದಿ ಆಪರೇಷನ್. ಈಗ ಎ ಬಿ ಬಿ ಸಿ ಬಿ ಸಿ ಇವೆಲ್ಲ ಟರ್ಮ್ಸ್ ಇದೆಯಲ್ಲ, ಈಗ ನೋಡಿ ಇದು ಟರ್ಮು ಬಿ ಸಿ ಕ್ಯಾನ್ಸಲ್ ಆಗುತ್ತೆ, ಬಿ ಸಿ ಈಗ ಒನ್ ಮೋರ್ ಟರ್ಮ್ ಇದೆ. ಸೊ ನಾವೀಗ ಸೊ ದಿಸ್ ಯು ಕ್ಯಾನ್ ಟೇಕ್ ದಿ ರೈಟಿಂಗ್ R1 ಅನ್ನು R1ಗೆ R2 ಪ್ಲಸ್ R3 ಅನ್ನು ಆ್ಯಡ್ ಮಾಡಿದಾಗ ಮತ್ತೆ ನಮಗೆ ಕಾಮನ್ ಫ್ಯಾಕ್ಟರ್ ಸಿಗ್ತಾ ಹೋಗುತ್ತೆ. ಸೊ ರೈಟ್ ದಿ ಟರ್ಮ್ಸ್ ನಾವು ಹಿಯರ್, ದಿಸ್ ಈಸ್ ಈಕ್ವಲ್ ಟು, ಈಗ ನಮಗೆ ಏನು ರಿಕ್ವೈರ್ಮೆಂಟ್ ಬೇಕು ಅಂತಂದರೆ ಆರ್ ಎಚ್ ಎಸ್ನಲ್ಲಿ ಏನಿದೆ ಅಂತ ನೋಡಿ, ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ ನಮಗೆ ಬೇಕು. ಹಾಗಾಗಿ ಅದೇ ಬರ್ತಾ ಹೋಗುತ್ತೆ ನೋಡಿ, ಟೇಕಿಂಗ್ ಕಾಮನ್ ಫ್ಯಾಕ್ಟರ್ ಹಿಯರ್. ಸೊ ಹಿಯರ್ ವಿ ಆಮ್ ರೈಟಿಂಗ್ ದಿಸ್ ಮೈನಸ್ ಬಿ ಸಿ ಪ್ಲಸ್ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಎ ಸಿ ಪ್ಲಸ್ ಬಿ ಸಿ ಫಸ್ಟ್ ಟರ್ಮ್. ನೆಕ್ಸ್ಟ್ ಎ ಬಿ ಪ್ಲಸ್ ಎ ಸಿ ಮೈನಸ್ ಎ ಸಿ ಪ್ಲಸ್ ಬಿ ಸಿ plus AC. Now here this term is, so AC plus AB plus BC plus AB minus AB. Then writing the term here as AB plus BC minus AC. This is BC plus AB
then AC plus BC, BC plus AC minus AB, complete the determinant sign. So ಈಗ ಇದು ನೋಡಿ, ಈ first term in the first column, the BC ಹೋಯಿತು, BC get cancelled, we have AB, BC, CA. Here minus AC get cancelled, we have AB, BC, CA. Here also AB and AB get cancelled, AB, BC, CA. So now we can write it properly. So this is equal to so equals, so we have AB plus BC plus CA, this is CA, and AB plus BC plus CA, then AB plus BC plus CA. AB plus BC minus AC, BC plus AB, AC plus BC, BC plus AC minus AB. ಸೊ ಈಗ ನಮಗೆ ಕಂಪ್ಲೀಟ್ ಆಗಿ ಈಗ ಕಾಮನ್ ಫ್ಯಾಕ್ಟರ್ ಈಗ ನೋಡಿ ಇಲ್ಲಿ ಫಸ್ಟ್ ಕಾಲಮ್ನಲ್ಲಿ ಫಸ್ಟ್ ರೋನಲ್ಲಿ ಸಿಕ್ಕಿದೆ, ಎ ಬಿ ಬಿ ಸಿ ಸಿ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ. ಸೊ ದ್ಯಾಟ್ ಕ್ಯಾನ್ ಬಿ ಟೇಕನ್ ಔಟ್ಸೈಡ್ ದಿ ಡಿಟರ್ಮಿನೆಂಟ್. ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ taken as the common factor AB plus BC plus CA. So taking AB plus BC plus CA as common factor from R1, determinant of 1 AB plus BC, AC plus BC, this is 1 minus AC, BC plus AC, this is 1 BC plus AB and minus AB. Okay, so we are getting 1 in the first row, so therefore let us make these two elements as 0. For that we know the operation, that is we have to take column 2, change it into column 2 minus column 1, column 3 anna column 3 minus column 1 operations madadaga. So we have AB plus BC plus CA, determinant of first column is unchanged, AB plus BC, AC plus BC. Now ಈಗ 1 minus 1 0. ಈಗ ನೋಡಿ ಇದು this one, ಈಗ ನಾವು ಸಬ್ಟ್ರಾಕ್ಟ್ ಮಾಡ್ತಾ ಇದ್ದೇವೆ, AC this one minus AC. ಈಗ ಮೈನಸ್ ACಗೆ AB plus BC ಅನ್ನು ಸಬ್ಟ್ರಾಕ್ಟ್ ಮಾಡಿದಾಗ minus, so I am writing this here, ACಗೆ this one ಸೆಕೆಂಡ್ ಕಾಲಮ್ ಅನ್ನು ಚೇಂಜ್ ಮಾಡ್ತಾ ಇದ್ದೀವಿ. ಸೊ ಮೈನಸ್ AC minus ಇದು this term I am writing this is subtracting, minus AC minus AB minus, sorry, this is minus of plus, okay, 1 minute, this is minus plus AB, this is AB plus BC. Okay. So this is equal to minus AC, taking minus inside, minus AB minus BC. So writing properly this one as minus AC minus AB minus BC. So it is equal to minus of AB plus BC plus CA. Okay. ಹಾಗೆ ಇದು BC plus AC, ಇದು ನೋಡಿ ಸಬ್ಟ್ರಾಕ್ಟ್ ಮಾಡಿದಾಗ BC ಇದು BC plus AC. ಸೊ ಇವೆರಡು ಸಬ್ಟ್ರಾಕ್ಟ್, these two are similar terms, BC plus AC, AC plus BC, both are similar terms. So therefore when you subtract this element with this element, so you will get 0. So therefore we have this is 0,
So now this is when you subtract minus AC with this AB plus BC. So we already got this AB plus BC plus CA. So this is minus AB plus BC plus CA, and this is 0. Similarly here 1 ಅನ್ನ ಮತ್ತೆ ಕಾಲಮ್ 1 ಇಂದ ಸಬ್ಟ್ರಾಕ್ಟ್ ಮಾಡಿದಾಗ 0 ಬರುತ್ತೆ, ಬಿಕಾಸ್ ದೇ ಆರ್ ಸಿಮಿಲರ್ ಟರ್ಮ್ಸ್. ಈಗ ಇದು ನೋಡಿ BC plus AB, AB plus BC both are similar term, therefore when you subtract you are getting 0. ಈಗ ನೋಡಿ this term, ಈಗ minus AB is subtracted with minus AC plus BC, therefore we can write directly minus AB minus AC minus BC. So now we have the determinant of the triangular matrix, because one side of the principal diagonal 0, one side of the principal diagonal 0. Therefore we have AB plus BC plus CA. When one side of the principal diagonal is 0, the determinant is the product of the elements in the principal diagonal. Therefore we have into 1 into minus of AB plus BC plus CA into taking minus outside for this, minus of that is also AB plus BC plus CA. So minus into minus will become plus, therefore we are getting AB plus BC plus CA whole cube. So that is the required answer what we have. So LHS, now AB plus CA whole cube. So that is RHS. ಈಗ ಒಂದು ವಿಭಿನ್ನವಾದ ಪ್ರಾಬ್ಲಮ್ ಅನ್ನು ತೆಗೆದುಕೊಳ್ಳೋಣ. Using properties of determinant, prove that determinant of 1 plus a square minus b square 2ab minus 2b 2ab 1 minus a square plus b square 2a 2b minus 2a 1 minus a square minus b square equals 1 plus a square plus b square whole cube. ಈ ಪ್ರಾಬ್ಲಮ್ನಲ್ಲಿ ಈಗ ನಾವು ಈಗಾಗಲೇ ಬಳಸಿರ್ತಕ್ಕಂಥ ಕೆಲವು ಆಪರೇಷನ್ಸ್ಗಳನ್ನ ನಾವು ತೆಗೆದುಕೊಂಡಾಗ ಈಗ ನಾವು ಇದುವರೆಗೂ ನಾವು ಯಾವ ರೀತಿಯಾದ ಪ್ರಾಬ್ಲಮ್ಸನ್ನು ತೆಗೆದುಕೊಂಡಿದ್ವಿ, ಅಂದರೆ ಆಪರೇಷನ್ಸನ್ನು ಬಳಸ್ಕೊಂಡಿದ್ವಿ. ಸೊ ಅದನ್ನು ನೋಡಿದಾಗ ಈಗ ನಮಗೆ C1ಗೆ C2 ಮತ್ತು C3ಯನ್ನು ಆ್ಯಡ್ ಮಾಡಿ ಕೊನೆಗೆ R2 ಮೈನಸ್ R1 R3 ಮೈನಸ್ R1 ಈ ರೀತಿಯಾದ ಕೆಲವು ಆಪರೇಷನ್ಸನ್ನು ಬಳಸಿದ್ವಿ. ಹಾಗೆ R1ಗೆ R2 ಮತ್ತು R3ಯನ್ನು ಆ್ಯಡ್ ಮಾಡಿ ಕೊನೆಗೆ ಕಾಲಮ್ 2 ಮೈನಸ್ ಕಾಲಮ್ 1 ಆ್ಯಂಡ್ ಕಾಲಮ್ 3 ಮೈನಸ್ ಕಾಲಮ್ 1. ಸೊ ಈ ರೀತಿಯಾದ ಆಪರೇಷನ್ಸನ್ನು ಬಳಸ್ಕೊಂಡು ಕಾಮನ್ ಫ್ಯಾಕ್ಟರ್ನ ತಗೊಳ್ತಾ ಇದ್ವಿ. ಈಗ ನಾವು ಈ ಪ್ರಾಬ್ಲಮ್ನಲ್ಲಿ ಕಾಮನ್ ಫ್ಯಾಕ್ಟರ್ ಯಾವ ರೀತಿಯಾಗಿ ಬರುತ್ತೆ ಅಂತ ನೋಡಬೇಕು. ಬಟ್ ದೀಸ್ ಟೂ ಆಪರೇಷನ್ಸ್ ವಿಲ್ ನಾಟ್ ಬಿ ಹೆಲ್ಪ್ಫುಲ್ ಟು ಗೆಟ್ ದಿ ಕಾಮನ್ ಫ್ಯಾಕ್ಟರ್ ಫಾರ್ ದಿಸ್ ಪ್ರಾಬ್ಲಮ್. ಹಾಗಾಗಿ ನಾವು ಏನು ಮಾಡಬೇಕು, ಇಲ್ಲಿ ಆನ್ಸರನ್ನು ನೋಡಬೇಕು. ಸೊ ಆನ್ಸರಲ್ಲಿ ಏನಾಗ್ತಾ ಇದೆ, 1 ಪ್ಲಸ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಹೋಲ್ ಕ್ಯೂಬ್ ಅಂತ ಬರ್ತಾ ಇದೆ. ಅಂದರೆ ವಿ ಹ್ಯಾವ್ ಟು ಗೆಸ್ ದಟ್ ದೇರ್ ಮಸ್ಟ್ ಬಿ ಎ ಕಾಮನ್ ಫ್ಯಾಕ್ಟರ್ 1 ಪ್ಲಸ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಬೈ ಮೇಕಿಂಗ್ ಸಮ್ ಆಪರೇಷನ್ಸ್ ಆನ್ ದಿಸ್. ಹಾಗಾಗಿ ನಾವೀಗ ಇಲ್ಲಿ 1 ಪ್ಲಸ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇದೆ, 2ab ಇದೆ, ಮೈನಸ್ 2b ಇದೆ. ಈಗ ನಾವು ಇದನ್ನು ನಾವು 1 ಪ್ಲಸ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮಾಡಲಿಕ್ಕಾಗತ್ತಾ ಅಂತ ನಾವು ಯೋಚನೆ ಮಾಡಬೇಕು. ಸೊ ಈಗ ನಾವು ವಿ ಹ್ಯಾವ್ ಟು ಮೇಕ್ ದ ಆಪರೇಷನ್ಸ್. ನಾವು ಈಗ ನೋಡಿ ಇಲ್ಲಿ ಸ್ವಲ್ಪ ಮಟ್ಟಿಗೆ ನಮಗೆ ಗೊತ್ತಾಗ್ತಾ ಹೋಗುತ್ತೆ. 1 ಪ್ಲಸ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ಗೆ ಇಲ್ಲಿ 2b ಇದೆ, ಇಲ್ಲಿ 2b ಇದೆ, ಇಲ್ಲಿ 1 ಪ್ಲಸ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇದೆ. ಸೊ ಇದು ನಾವು ಬಿಯಿಂದ ಮಲ್ಟಿಪ್ಲೈ ಮಾಡಿ ಇದೇನಾಗುತ್ತೆ, ಬಿಯಿಂದ ಮಲ್ಟಿಪ್ಲೈ ಮಾಡಿ ಮೈನಸ್ 2b ಸ್ಕ್ವೇರ್ ಅಂತ ಆಗುತ್ತೆ. ಈ ಮೈನಸ್ 2b ಸ್ಕ್ವೇರನ್ನು ಈಗ ಇದಕ್ಕೆ ನಾವು ಆ್ಯಡ್ ಮಾಡಿದರೆ ಈಗ ಏನಾಯಿತು, ಮೈನಸ್ 2b ಸ್ಕ್ವೇರ್ ಆ್ಯಡ್ ಮಾಡಿದರೆ ಬರೋಲ್ಲ, ಇದು ಮೈನಸ್ ಇರೋದ್ರಿಂದ ಇದು ಮೈನಸ್ ಆಫ್ ಸಬ್ಟ್ರಾಕ್ಟ್ ಮಾಡೋಣ, ಮೈನಸ್ 2b ಸ್ಕ್ವೇರ್ ಅಂತ. ಸೊ ಮೈನಸ್ 2b ಸ್ಕ್ವೇರ್.
ಸೊ ಇಲ್ಲಿ ಮೈನಸ್ 2b ಸ್ಕ್ವೇರ್ ಅಂದರೆ ಏನಾಯಿತು, ದಿಸ್ ವಿಲ್ ಬಿಕಮ್ ಪ್ಲಸ್ 2b ಸ್ಕ್ವೇರ್ ಅಂತ ಆಗುತ್ತೆ. ಸೊ ಈಗ this whole term will become 1 plus a square minus b square plus 2b square will be 1 plus a square minus b square plus 2b square will become plus b square. So that is the required factor in the RHS. ಹಾಗೆ ಸೊ ಈಗ ನಾವೇನು ಮಾಡಬೇಕು, ಈಗ ಇಲ್ಲಿ ಆಪರೇಷನ್ಸನ್ನು ಯಾವ ರೀತಿಯಾಗಿ ಬಳಸ್ಕೋಬೇಕು. ಈಗ ಕಾಲಮ್ 1ಗೆ ನಾವೇನು ಮಾಡಿದ್ವಿ, ಇದು ಕಾಲಮ್ 1, ದಿಸ್ ಇಸ್ ದಿ ಕಾಲಮ್ 1. ಕಾಲಮ್ 1ಗೆ ಈಗ ನಾವು ಕಾಲಮ್ 3ಯನ್ನು ಬಿ ಇಂದ ಮಲ್ಟಿಪ್ಲೈ ಮಾಡಿ, ಕಾಲಮ್ 1ಗೆ ಕಾಲಮ್ 3ಯನ್ನು ಬಿ ಇಂದ ಮಲ್ಟಿಪ್ಲೈ ಮಾಡಿ ಸಬ್ಟ್ರಾಕ್ಟ್ ಮಾಡಿದ್ವಿ. ಸೊ ದೀಸ್ ಆಪರೇಷನ್ಸ್ ವಿ ಹ್ಯಾವ್ ಟು ಮೇಕ್. ಅದೇ ರೀತಿ ಉಳಿದ ಮತ್ತೆ ಕಾಲಮ್ಸ್ಗಳಿಗೆ ನಾವು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಈಗ ಅನಲೈಸ್ ಮಾಡ್ತಾ ಹೋಗೋಣ. ಈಗ ನಮಗೆ ಗೊತ್ತಿದೆ, ಈಗ ನಾವು ಈ ಥರ ಮಾಡೋದ್ರಿಂದ ಕಾಲಮ್ 1ಗೆ ಇನ್ನೊಂದು ಕಾಲಮನ್ನು ಒಂದು ಫ್ಯಾಕ್ಟ್ರಿಂದ ಕೆ ಮಲ್ಟಿಪಲ್ಸ್ ಆಫ್ ಫ್ಯಾಕ್ಟರ್ಸ್ಗಳಿಂದ ಕೆ ಮಲ್ಟಿಪಲ್ಸ್ ಆಫ್ ಕಾಲಮ್ಸ್ಗಳಿಂದ ಆ್ಯಡ್ ಮಾಡಿದರೆ, ಸಬ್ಟ್ರಾಕ್ಟ್ ಮಾಡಿದರೆ ದ ವ್ಯಾಲ್ಯೂ ಆಫ್ ದ ಡಿಟರ್ಮೆಂಟ್ ವಿಲ್ ನಾಟ್ ಚೇಂಜ್ ಅಂತ. ಸೊ ಈಗ ನಮಗೆ ಈಗ ಈ ರೀತಿಯಾದ ಆಪರೇಷನ್ಸನ್ನು ಈಗಾಗಲೇ ನಾನು ಹೇಳಿದೆ, ಕಾಲಮ್ 1 ಮೈನಸ್ BC3. ಅದೇ ಥರ ಕಾಲಮ್ 2ಗೆ ಕಾಲಮ್ 2 ತಗೊಂಡು ಕಾಲಮ್ 3ಯನ್ನು ಎ ಇಂದ ಮಲ್ಟಿಪ್ಲೈ ಮಾಡಿ ಆ್ಯಡ್ ಮಾಡೋದು. ಸೊ ಇದನ್ನು ನಾವು ನೋಡೋಣ ಈಗ. ಸೊ ಹೀಗೆ ಮಾಡೋದ್ರಿಂದ ನಮಗೆ ವ್ಯಾಲ್ಯೂ ಆಫ್ ದ ಡಿಟರ್ಮಿನೆಂಟ್ ವಿಲ್ ನಾಟ್ ಚೇಂಜ್. ಸೊ ಯಾಕೆ, ದಟ್ ವಿ ನೋ ದಟ್ if each element of a row or column of a determinant constant multiples of the corresponding elements of other rows or columns are added, then the determinant is unaltered, ಅಂದರೆ does not change ಅಂತ. ಸೊ ಹೀಗೆ ನಾವು ಮೊದಲನೇ ಬಾರಿಗೆ ಈಗ ನಾನು ಹಿಂದೆ ಹೇಗೆ ಏನು ಹೇಳಿದೆ ಅದನ್ನು ಈಗ ಅಪ್ಲೈ ಮಾಡೋಣ. ಈಗ ಕಾಲಮ್ 1ಗೆ ಕಾಲಮ್ 3ಯನ್ನು ಬಿ ಇಂದ ಮಲ್ಟಿಪ್ಲೈ ಮಾಡಿ ನಾವು ಸಬ್ಟ್ರಾಕ್ಟ್ ಮಾಡ್ತಾ ಇದ್ವಿ. ಸೊ ದಿಸ್ ಇಸ್ ದ ಪ್ರಾಬ್ಲಮ್. ನಾವು 1 ಪ್ಲಸ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಸೊ ಈಗ ನಾವು ಕಾಲಮ್ 3ಯನ್ನು ಬಿ ಇಂದ ಮಲ್ಟಿಪ್ಲೈ ಮಾಡಿ ಇದನ್ನು ಬಿ ಇಂದ ಮಲ್ಟಿಪ್ಲೈ ಮಾಡಿ ಕಾಲಮ್ 1ಗೆ ಆ್ಯಡ್ ಮಾಡ್ತಾ ಇದ್ವಿ. ಸೊ ಈಗ ಏನಾಗುತ್ತೆ, ದಿಸ್ ವಿಲ್ ಬಿಕಮ್ 1 ಪ್ಲಸ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಕಾಲಮ್ 1 ಆ್ಯಂಡ್ ದಿಸ್ ಇಸ್ ಕಾಲಮ್ 3, ವಿ ಆರ್ ಮಲ್ಟಿಪ್ಲೈಯಿಂಗ್ ಬೈ ಬಿ. ಸೊ ನಾವು this will be ಈಗ minus 2b square ಅಂದರೆ ಮೈನಸ್ ಆಫ್ ಮೈನಸ್ 2b ಹೋಲ್ ಸ್ಕ್ವೇರ್ ಆ್ಯಡ್ ಮಾಡ್ತಾ ಇದ್ವಿ. ಈಗ ಇದನ್ನು ಕೂಡ ಬಿ ಇಂದ ಮಲ್ಟಿಪ್ಲೈ ಮಾಡಬೇಕು. ಬಿ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಸೊ ದಿಸ್ ಇಸ್ ವಾಟ್ 2ab ಅಂದರೆ ಈಗ ನಾವೇನು ಮಾಡ್ತಾ ಇದ್ವಿ, ಮೈನಸ್ 2ab ಸಬ್ಟ್ರಾಕ್ಟ್ ಮಾಡ್ತಾ ಇದ್ವಿ. ಈಗ ಇದನ್ನು ನಾವು ವಿ ಹ್ಯಾವ್ ಟು ಮಲ್ಟಿಪ್ಲೈ ಬೈ ಇಂಟು ಬಿ, ದೆನ್ ವಿ ಹ್ಯಾವ್ ಟು subtract it. So 2b minus, okay. So 2b minus b into 1 minus a square minus b square. ಸೊ ಈಗ ನೋಡಿ ನಾವು ಫೈನಲ್ ಆಗಿ ರಿಸಲ್ಟ್ ಏನು ಬರುತ್ತೆ ಅಂತ ನೋಡೋಣ. ಸೊ 1 ಪ್ಲಸ್ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಪ್ಲಸ್ 2b ಸ್ಕ್ವೇರ್ ಮೈನಸ್ ಆಫ್ ಮೈನಸ್ ವಿಲ್ ಬಿಕಮ್ ಪ್ಲಸ್, and this is 1 plus a square plus b square. Then this is 2ab will become 0 and this will become 2b minus b into 1 minus a square minus b square. So ಈಗ ನಾವು ಈ ಆಪರೇಷನ್ಸ್ ಅನ್ನು ಬಳಸಿಕೊಂಡು now the first column becomes these values. ಈಗ ಇದನ್ನು ಸಿಂಪ್ಲಿಫೈ ಮಾಡಿದರೆ this term we have 2b minus b minus ba square minus b cube. So this will become 2b minus b is b, this is minus b, ba square is plus here, minus taking inside this is also plus. So 2b minus b plus ba square plus b cube. So 2b minus b is b and plus ba square plus b cube. So taking b outside,
b outside, that is 1 plus a square plus b square. So common factor. So we are having this term as b into 1 plus a square plus b square. ಈಗ ನಾವು ನೋಡಬಹುದು, this is the term and this is the term is the common factor in the first column. ಹಾಗಾಗಿ ನಮಗೆ ಈಗ so this will be 1 plus a square plus b square and this is multiplied by b. ಈಗ ನೆಕ್ಸ್ಟ್ ನಾವು we have to get, ಈಗ ನಾವು ಫಸ್ಟ್ ಕಾಲಮ್ನಲ್ಲಿ 1 plus a square plus b square ಕಾಮನ್ ಫ್ಯಾಕ್ಟರ್ ಸಿಕ್ತು. ಈಗ ನಮಗೆ ರಿಸಲ್ಟ್ ಏನಿದೆ, 1 plus a square plus b square whole cube ಅಂತ. ಸೊ ನಾವೀಗ ಇದರಿಂದ ಏನಾದರೂ ಈಗ ಸೆಕೆಂಡ್ ಕಾಲಮಿಂದ ಏನಾದರೂ ಸಿಗುತ್ತೆ ಅಂತ ನೋಡೋಣ. ಆ್ಯಕ್ಚುಲಿ ಈಗ ಇದು 2ab ಇದೆ, ಸೊ ಇದು ಮೈನಸ್ 2b ಇದೆ. ಈಗ ನಾವು ಇದನ್ನು ಎ ಇಂದ ಮಲ್ಟಿಪ್ಲೈ ಮಾಡಿ, ಈಗ ನಾವು ಇದಕ್ಕೆ ಈ ಟರ್ಮಿಗೆ ಆ್ಯಡ್ ಮಾಡಿದ್ರೆ 2ab ಮತ್ತು ಮೈನಸ್ 2ab ಆ್ಯಡ್ ಮಾಡಿದರೆ ಸೊ ನಮಗೆ ಈ ವಿಲ್ ಗೆಟ್ ದಿಸ್ ವಿಲ್ ಗೆಟ್ 0. ಅಂದರೆ ಈಗ ಕಾಲಮ್ 2ಗೆ ನೀವು ಕಾಲಮ್ 3ಯನ್ನು ವಿ ಇಂದ, ನಾಟ್ ಬಿ ಇಂದ ಅಲ್ಲ, ಎ ಇಂದ ಇದು ಕಾಲಮ್ 3ಯನ್ನು ಎ ಇಂದ ಮಲ್ಟಿಪ್ಲೈ ಮಾಡಿ ಸಬ್ಟ್ರಾಕ್ಟ್ ಮಾಡಬೇಕು. ಸೊ ಇಲ್ಲಿ ಆ್ಯಕ್ಚುಲಿ ಇಲ್ಲಿ ಮೈನಸ್ ಇರೋದ್ರಿಂದ ಈಗ ಇದನ್ನು ಆ್ಯಡ್ ಮಾಡಬೇಕು. ಸೊ ಹಾಗಾಗಿ ಕಾಲಮ್ 2 ಚೇಂಜ್ ಇಂಟು ಕಾಲಮ್ 2 ಪ್ಲಸ್ ಎ ಇಂಟು C3. ಉಳಿದಿರೋದ್ರ ಬಗ್ಗೆ ನೋಡಿ ಏನಾಗುತ್ತೆ ಅಂತ ನೋಡೋಣ. ಸೊ ದಿಸ್ ಇಸ್ ಟು ಬಿ, ಅಂದರೆ ನಾವು ಹೇಗೆ ಪ್ರಯತ್ನ ಮಾಡಬೇಕಂದ್ರೆ ಎಲಿಮೆಂಟ್ಸನ್ನು 0 ಮಾಡೋದ್ರ ಬಗ್ಗೆ ಗಮನ ಕೊಟ್ಟಾಗ ಸೊ ಉಳಿದಿರೋದು ಆಟೋಮೆಟಿಕ್ಲಿ ವಿಲ್ ರೆಡ್ಯೂಸ್ ಟು ದ ಸೇಮ್ ಥಿಂಗ್, ಅಂದರೆ ಅದೇ ರೀತಿಯ ಏನು ಕಾಮನ್ ಫ್ಯಾಕ್ಟರ್ ಬರ್ಬೋದಾ ಅನ್ನೋದನ್ನು ಯೋಚನೆ ಮಾಡಬೇಕು. ಸೊ ಈಗ ನಾನೀಗ ಐ ಆಮ್ ಮೇಕಿಂಗ್ ದ ಆಪರೇಷನ್ಸ್ C2 ಪ್ಲಸ್ AC3. ಸೊ ಕಾಲಮ್ 2 ಈಸ್ ಕಾಲಮ್ 2 ಪ್ಲಸ್ AC3, ಅಂದರೆ C3ಯನ್ನು ಎ ಇಂದ ಮಲ್ಟಿಪ್ಲೈ ಮಾಡಿ ಕಾಲಮ್ 2ಗೆ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಈಗ ನಾವು ಲೆಟ್ ಅಸ್ ಟೇಕ್ ದಿಸ್ ಒನ್ 0 ಆಗುತ್ತೆ. ಈಗ ದಿಸ್ ಈಸ್, ಈಗ ನಾವು ಇದನ್ನು ಎ ಇಂದ ಮಲ್ಟಿಪ್ಲೈ ಮಾಡಿ ಇದಕ್ಕೆ ನಾವು ಆ್ಯಡ್ ಮಾಡ್ತಾ ಇದ್ದೀವಿ ಪ್ಲಸ್ 2a ಸ್ಕ್ವೇರ್ ಅಂತ. ಸೊ 2a ಸ್ಕ್ವೇರ್ ಅಂತಂದರೆ ಈಗ 1 ಮೈನಸ್ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ 2a ಸ್ಕ್ವೇರ್ ವಿಲ್ ಬಿಕಮ್ 1 ಪ್ಲಸ್ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್. ಈಗ ನೆಕ್ಸ್ಟ್ ಇದಕ್ಕೆ ಈಗ ನಾವು ಇದನ್ನು ಎ ಇಂದ ಮಲ್ಟಿಪ್ಲೈ ಮಾಡಿ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀವಿ ಪ್ಲಸ್. ಸೊ ದಿಸ್ ವಿಲ್ ಬಿಕಮ್, ಈಗೇನಾಯಿತು, ಮೈನಸ್ 2a ಪ್ಲಸ್ a ಇಂಟು 1 ಮೈನಸ್ a ಸ್ಕ್ವೇರ್ ಪ್ಲಸ್ ಮೈನಸ್ b ಸ್ಕ್ವೇರ್. ಸೊ ನಾವು ಇದನ್ನು ಸಿಂಪ್ಲಿಫೈ ಮಾಡೋಣ. ಈಗ ಇದನ್ನು ಸಿಂಪ್ಲಿಫೈ ಮಾಡಿದಾಗ ಮೈನಸ್ 2a ಪ್ಲಸ್ a, ಇದು ಈಗ ಮೈನಸ್ a ಕ್ಯೂಬ್ ಮೈನಸ್ ab ಸ್ಕ್ವೇರ್ ಅಂತ. ಸೊ ಈಗ ಮೈನಸ್ 2a ಪ್ಲಸ್ a, ಮೈನಸ್ 2a ಪ್ಲಸ್ a ವಿಲ್ ಬಿಕಮ್ ಮೈನಸ್ a ಕ್ಯೂಬ್ ಮೈನಸ್ ab ಸ್ಕ್ವೇರ್. ಸೊ ಈಗ ನಾವು ಮೈನಸ್ ಎ ಅನ್ನು ಹೊರಗಡೆ ತಕ್ಕೊಂಡ್ರೆ ದಿಸ್ ವಿಲ್ ಬಿಕಮ್ 1 ಆಯಿತು ಪ್ಲಸ್ a ಸ್ಕ್ವೇರ್ ಆಯಿತು ಪ್ಲಸ್ b ಸ್ಕ್ವೇರ್ ಆಯಿತು. ಸೊ ದಿಸ್ ವಿಲ್ ಬಿಕಮ್ completely, this term is minus a into 1 plus a square plus b square, and this is the term should be rectified as into b. So now this will become, ಈಗ ಇದೇನಾಯಿತು, so minus a into 1 plus a square plus b square, so this is multiplied by b. ಸೊ ಈಗ ನಮಗೆ ಈಗ ನೋಡಿ ಫಸ್ಟ್ ಕಾಲಮಲ್ಲಿ ಕಾಮನ್ ಫ್ಯಾಕ್ಟರ್ 1 ಪ್ಲಸ್ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಇದೆ. ಸೆಕೆಂಡ್ ಕಾಲಮ್ನಲ್ಲಿ ಕೂಡ 1 ಪ್ಲಸ್ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಕಾಮನ್ ಫ್ಯಾಕ್ಟರ್ ಇದೆ. ಸೊ ನಾವು ವಿ ಹ್ಯಾವ್ ಟು ಟೇಕ್ ದಿ ಅಕಾರ್ಡಿಂಗ್ ಟು ಅವರ್ ಪ್ರಾಪರ್ಟಿ ದಟ್ ಟೇಕಿಂಗ್ ಔಟ್ 1 ಪ್ಲಸ್ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಫ್ರಮ್ C1 and C2. ಸೊ by the property, if every element of a row or a column of a determinant is multiplied by k, then the value of the determinant is multiplied by k. So ಹಾಗಾಗಿ taking 1 plus a square plus b square whole square from the column 1 and column 2. So column 1 ಮತ್ತು column 2 ಇಂದ ನಾವು
ಕಾಮನ್ ಫ್ಯಾಕ್ಟರ್ ತಗೊಂಡಾಗ ನಾವು ವಿ ಆರ್ ಗೆಟಿಂಗ್ 1 ಪ್ಲಸ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಹೋಲ್ ಸ್ಕ್ವೇರ್. ಈಗ ನಮಗೆ ಈ ಟರ್ಮ್ ಇದೆ 1 0 ಮೈನಸ್ 2b 0 1 2a b ಮೈನಸ್ ಎ 1 ಮೈನಸ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಈಗ ನಮಗೆ ನಾವು ಮತ್ತೆ ಈಗ 0 ಮಾಡೋದ್ರ ಬಗ್ಗೆ ಗಮನ ಕೊಡಬೇಕು. 0 ಹೇಗೆ, ಈಗ ನೋಡಿ ಇದು 1 0 0 1 ಇದೆ. ಸೊ ನಾವೀಗ ಇದಕ್ಕೆ 0 ಮಾಡ್ಬೋದಾ ಅನ್ನೋದನ್ನು ಯೋಚನೆ ಮಾಡಬೇಕು. 2b ಮತ್ತು 2a ಯಾಕೆಂತಂದರೆ ಇದು 1 ಇದೆ. ಈಗ ನಾವು ಇಲ್ಲಿ ಇದು ಕಾಲಮ್ 1, ದಿಸ್ ಇಸ್ ಕಾಲಮ್ 1, ಓಕೆ, ದಿಸ್ ಇಸ್ ಕಾಲಮ್ 2 ಆ್ಯಂಡ್ ಕಾಲಮ್ 3. ಈಗ ನಾವು ಇದನ್ನು ಹೇಗೆ 0 ಮಾಡ್ಬೋದು, ಇದನ್ನು ಈಗ ಫಸ್ಟ್ ಕಾಲಮನ್ನು ಬಿ ಇಂದ ಮಲ್ಟಿಪ್ಲೈ ಮಾಡೋದು, ಅಂದರೆ ಇದೇನಾಯಿತು ಬಿ ಆಗುತ್ತೆ. ಅದರ್ವೈಸ್ we have to multiply by this 2b. 2b into 1 is 2b. So this is to be taken as, okay, this is multiplied by 2b. So ಈಗ ಏನಾಯಿತು 2b, ಈಗ ಇದು this one plus 2b, ಇದು plus 2b ಆ್ಯಡ್ ಆಯಿತು ಅಂತಂದರೆ ಸೊ ಏನಾಯಿತು ಇದು 0 ಆಗುತ್ತೆ. ಈಗ ಇದನ್ನು ಈ ಟರ್ಮನ್ನು ನಾವು 0 ಮಾಡಬೇಕು ಅಂತಂದರೆ ಈಗ ದಿಸ್ ಟರ್ಮ್ ಕಾಲಮ್ 2 ಅನ್ನು ಸೊ ಈಗ 2a ಇಂದ ಮಲ್ಟಿಪ್ಲೈ ಮಾಡಿ ಇದಕ್ಕೆ ನಾವು ಸಬ್ಟ್ರಾಕ್ಟ್ ಮಾಡೋದು ಮೈನಸ್ 2a, ಸೊ ಇದು 0 ಆಗುತ್ತೆ. ಸೊ ಈಗ ನಾವು ವಿ ಕ್ಯಾನ್ ಡೂ ದ ಥಿಂಗ್ ಈಸ್ ಹಿಯರ್, ವಿ ಕ್ಯಾನ್ ಟೇಕ್ ದಟ್ ಈಸ್ ಕಾಲಮ್ 3ಯನ್ನು very important and somehow little difficult. ಕಾಲಮ್ 3ಗೆ ನಾವು ಕಾಲಮ್ 3 ಚೇಂಜ್ ಮಾಡ್ತಾ ಇದ್ವಿ. ಕಾಲಮ್ 3ಗೆ ನಾವು ಕಾಲಮ್ 1ಅನ್ನು 2b ಇಂದ ಮಲ್ಟಿಪ್ಲೈ ಮಾಡಿ ಆ್ಯಡ್ ಮಾಡ್ತಾ ಇದ್ವಿ. ನೆಕ್ಸ್ಟ್ ಅಗೈನ್ ಈಗ ಕಾಲಮ್ 3ಗೆ ಮತ್ತೆ ಸೇಮ್ ನೆಕ್ಸ್ಟ್ ಆಪರೇಷನ್ಸ್ ಕಾಲಮ್ 3ಗೆ. ನೆಕ್ಸ್ಟ್ ಕಾಲಮ್ 2ಅನ್ನು ಕಾಲಮ್ 2a ಇಂದ ಮಲ್ಟಿಪ್ಲೈ ಮಾಡಿ ನಾವು ಸಬ್ಟ್ರ್ಯಾಕ್ಟ್ ಮಾಡ್ತಾ ಇದ್ವಿ. ದಿಸ್ ಇಸ್ ದಿ ಸಬ್ಟ್ರಾಕ್ಷನ್, ಅಲ್ಲಿ ಆ್ಯಡ್ ಮಾಡ್ತಾ ಇದ್ವಿ. ಯಾಕೆಂದರೆ ಇಲ್ಲಿ 2a ಅಂತ ಇರೋದ್ರಿಂದ ಇಲ್ಲಿ ಸಬ್ಟ್ರ್ಯಾಕ್ಟ್ ಮಾಡಬೇಕು, ಇಲ್ಲಿ ಮೈನಸ್ ಅಂತ ಇರೋದ್ರಿಂದ ಆ್ಯಡ್ ಮಾಡಬೇಕು. ಸೊ ವಿ ವಿಲ್ ಕಂಬೈನ್ ದಿಸ್. ಈಗ ಇವೆರಡನ್ನೂ ಕಂಬೈನ್ ಮಾಡಿ, ಯಾಕೆಂದರೆ ಕಾಲಮ್ 3ನೇ ಇರೋದ್ರಿಂದ. ಸೊ ನಾವು ವಿ ಕ್ಯಾನ್ ಟೇಕ್ ಕಾಲಮ್ 3ಗೆ ನಾವು ಸೈಮಲ್ಟೇನಿಯಸ್ಲಿ ಮಾಡ್ತಾ ಇದ್ದೀವಿ ಆಪರೇಷನ್ಸನ್ನು. ಕಾಲಮ್ 3 ಈಸ್ ನಾವು ಇಲ್ಲಿ ಏನು ಮಾಡಿದ್ದೀವಿ, ಕಾಲಮ್ 3ಗೆ 2b c1 ಮಾಡಿದ್ವಿ, ಇಲ್ಲಿ ಸೇಮ್ ಕಾಲಮ್ 3ಗೆ ಸಬ್ಟ್ರಾಕ್ಟ್ ಮಾಡಿದ್ವಿ ಮೈನಸ್ 2a c2. ಸೊ ವಿ ಕ್ಯಾನ್ ರೈಟ್ ಸೈಮಲ್ಟೇನಿಯಸ್ಲಿ. ಸೊ ಬೈ ಮೇಕಿಂಗ್ ದಿಸ್ ಆಪರೇಷನ್ ನಾವು ವಿ ಕ್ಯಾನ್ ಗೆಟ್ ದೀಸ್ ಎಲಿಮೆಂಟ್ಸ್, ಇವೆರಡು ಎಲಿಮೆಂಟ್ಸನ್ನು ನಾವು 0 ಮಾಡ್ಬೋದು. ಸೊ ಹೀಗೆ 0 ಮಾಡೋದ್ರಿಂದ ಏನಾಗುತ್ತೆ, ಒನ್ ಸೈಡ್ ಆಫ್ ದ ಪ್ರಿನ್ಸಿಪಲ್ ಡಯಾಗನಲ್, ಏಕೆಂದರೆ ಇದು 0 ಆಯಿತು, ಇದು 0 ಆಗುತ್ತೆ, ಇದು 0 ಆಗುತ್ತೆ, ಒನ್ ಸೈಡ್ ಆಫ್ ದ ಪ್ರಿನ್ಸಿಪಲ್ ಡಯಾಗನಲ್ 0 ಆಗುತ್ತೆ. ಸೊ ದಟ್ ಈಸ್ ಅವರ್ ಏಮ್, ಟು ಮೇಕ್ ದಿಸ್ ಎಕ್ಸ್ಪ್ಯಾನ್ಷನ್ ವಿಲ್ ಬಿ ಈಸಿಯರ್, ಟು ಬಿ ಈಸಿಯರ್. ಸೊ ಹಾಗಾಗಿ ನಾವು ಈಗ ನೆಕ್ಸ್ಟ್ ವಿ ಹ್ಯಾವ್ ಟು ಮೇಕ್ ದಿಸ್ ಆಪರೇಷನ್. ದಿಸ್ ಈಸ್ C3ಗೆ C3 2b C1 and minus 2a C2. This is the operation. Apply C3 plus 2b C1 minus 2a C2. ಸೊ ಈ ಆಪರೇಷನ್ಸ್ ಅನ್ನು ನಾವು ಅಪ್ಲೈ ಮಾಡಿದಾಗ ಈಗ ಏನಾಗುತ್ತೆ, ಸೊ ನಾವು ದಿಸ್ ವಿಲ್ ಬಿಕಮ್, ಈಗ ಇದು ನೋಡಿ 0 ಆಗುತ್ತೆ, ಇದು 0 ಆಗುತ್ತೆ, ಇದು 0 ಆಗುತ್ತೆ. ಸೊ ನಾವು this is the principal diagonal elements. So determinant of the triangular matrix is the, ನಮಗೆ ಪ್ರಾಪರ್ಟಿ ಇದೆ, determinant of the triangular matrix is the product of the elements in the principal diagonal. So that is the determinant of triangular matrix is the product of the diagonal element. So 1 plus a square plus b square into 1 plus a square plus b square is 1 plus a square plus b square whole cube. That is the required
RHS. ಸೊ ಹೀಗೆ ನಾವು ಈ ಸ್ವಲ್ಪ ನಾವು ಬೇರೆಯಾದ ರೀತಿಯಲ್ಲಿ, ಅಂದರೆ ನಾವೀಗ ಕಾಮನ್ ಆಗಿ ನಾವು ಯಾವ ಆಪರೇಷನ್ಸ್ ಬಳಸ್ಕೊಳ್ತಾ ಇದ್ವಿ, ಹೀಗೆ ಸ್ವಲ್ಪ ಬೇರೆ ರೀತಿಯಲ್ಲಿ ನಾವು ಈ ಪ್ರಾಬ್ಲಮನ್ನು ಪ್ರಯತ್ನ ಮಾಡ್ತೀವಿ. ಕನ್ಸಿಡರ್ ಸಮ್ simple and important problems for 4 marks. Here, prove that determinant of b plus c a, b, c plus a, b, c, a plus b equals 4 abc. ಈ ಪ್ರಾಬ್ಲಮ್ನಲ್ಲಿ ನಮಗೆ ಕಾಮನ್ ಫ್ಯಾಕ್ಟರ್ ಯಾವುದು ಕೂಡ ಸಿಗೋ ಇದರಲ್ಲಿಲ್ಲ. ಬೈ ಮೇಕಿಂಗ್ ಸಮ್ ಕಾಮನ್ ಆಪರೇಷನ್ಸ್ ದಟ್ ವಿ ನೋ ಆಲ್ರೆಡಿ. ಬಟ್ ಇಲ್ಲಿ ಈಗ ಬಿ ಮತ್ತು ಸಿ ಇದೆ, ಬಿ ಪ್ಲಸ್ ಸಿ ಇದೆ, ಇದನ್ನು 0 ಮಾಡಿಕೊಳ್ಬೋದು. ಹೇಗೆ? ಇದು R1ನಲ್ಲಿದೆ. ಸೊ ನಾವು ಲೆಟ್ಸ್ ಟೇಕ್ ದಿಸ್ ಆಸ್ del as this one as b plus c a, b, c plus a, b, c, a plus b. ಇಲ್ಲಿ ಒನ್ ಸೈಡ್ ಆಫ್ ದ ಪ್ರಿನ್ಸಿಪಲ್ ಡಯಾಗನಲ್ 0 ಆಗುವಂಥ ಇಲ್ಲಿ ಯಾವುದೇ ಇದಿಲ್ಲ. ಈಗ ನಾವು ಇದನ್ನು 0 ಮಾಡ್ಕೊಳ್ಬೋದು ಬೈ ಮೇಕಿಂಗ್ ದಿ ಆಪರೇಷನ್ಸ್. ಇದು ಬಿ ಪ್ಲಸ್ ಸಿ R1ನಲ್ಲಿದೆ, R1 ಚೇಂಜ್ಡ್ ಇಂಟು R1ಅನ್ನು ಈಗ ಬಿ ಮತ್ತು ಸಿಯನ್ನು ಆ್ಯಡ್ ಮಾಡಿ R1ನಲ್ಲಿ ಸಬ್ಟ್ರಾಕ್ಟ್ ಮಾಡೋದು. ದಟ್ ಮೀನ್ಸ್ R2 ಪ್ಲಸ್ R3ಯನ್ನು R1ಗೆ ಆ್ಯಡ್ ಮಾಡೋದು. The determinant does not change even if you do like this. ಸೊ ಹಾಗಾಗಿ ಈಗ ಡಿಟರ್ಮಿನೆಂಟ್ ಈಕ್ವಲ್ಸ್, ಈಗ ನಾವು ಅದನ್ನು ಮಾಡೋಣ. ಈಗ ದಿಸ್ ಒನ್ ವಿಲ್ ಬಿ ಬಿ ಪ್ಲಸ್ ಸಿ ಮೈನಸ್ ಆಫ್ ಬಿ ಪ್ಲಸ್ ಸಿ, ಆ್ಯಂಡ್ ದಿಸ್ ಇಸ್ ಎ ಮೈನಸ್ ಆಫ್ ಸಿ ಪ್ಲಸ್ ಎ ಇನ್ ಪ್ಲಸ್ ಸಿ, ಆ್ಯಂಡ್ ದಿಸ್ ಇಸ್ ಎ minus of b plus a plus b. So now I am taking this R1 changes ಆಗಿದೆ, R2 ಮತ್ತು R3ನ ಆ್ಯಡ್ ಮಾಡಿ R1 ಇಂದ ಸಬ್ಟ್ರಾಕ್ಟ್ ಮಾಡಿದ್ದೀವಿ. ಈಗ b c plus a, b and c a plus b. Now ಈಗ ದಿಸ್ ಬಿ ಪ್ಲಸ್ ಸಿ ಮೈನಸ್ ಬಿ ಪ್ಲಸ್ ಸಿ ಎರಡೂ ಕೂಡ ಸಿಮಿಲರ್ ಟರ್ಮ್ಸ್ ಕ್ಯಾನ್ಸಲ್ ಆಗುತ್ತೆ. ಸೊ ಹಾಗಾಗಿ ಇದು 0 ಆಯಿತು. ಈಗ ಇದು ಮೈನಸ್ ಇನ್ಸೈಡ್ ತಗೊಂಡ್ರೆ ಈಗ ಎ ಕ್ಯಾನ್ಸಲ್ ಆಗುತ್ತೆ. ಮೈನಸ್ ಸಿ ಈಸ್ ವಾಟ್? ಮೈನಸ್ 2c. ಸೊ ಈಗ ಇದು ಎ ಕ್ಯಾನ್ಸಲ್ ಆಗುತ್ತೆ. ಮೈನಸ್ ಬಿ ಈಸ್ ಮೈನಸ್ 2b. ನಾವು ದಿಸ್ ಬಿ c plus a and b, and now c a plus b, final remaining term. ಈಗ ಒಂದೇನೋ 0 ಆಯಿತು. ನಾವು we can make also this element, ಇದನ್ನು 0 ಮಾಡ್ಕೊಳ್ಬೋದು ಅಥವಾ ಇದನ್ನು 0 ಮಾಡ್ಕೊಳ್ಬೋದು. ಸೊ ಈಗ ಕಾಲಮ್ ಇದು we can make any operations here. ಇನ್ನೊಂದು ಒಂದನ್ನು 0 ಆಗಿದೆ. we can make one more element 0 in any other row or column. ಸೊ ಹಿಯರ್ ಕಾಲಮ್ ಇದನ್ನು 0 ಮಾಡ್ಕೊಳ್ಬೇಕು ಅಂತಂದರೆ we have to take column 2 minus column 1. ಸಿ ಇಂದ ಇದು ಸಬ್ಟ್ರಾಕ್ಟ್ ಮಾಡಿದ್ರೆ 0 ಆಗುತ್ತೆ. ಅಥವಾ ಈಗ ಇದನ್ನು 0 ಮಾಡ್ಕೊಳ್ಬೇಕು ಅಂತಂದರೆ we have to take column 3 minus column 1. ಹೀಗೆ. ಸೊ ನಾವು we can make operation like this, expanding along the, ಅಥವಾ ಇಲ್ಲಿ okay, we can take by operations column 3 ಅನ್ನು ಚೇಂಜ್ ಮಾಡ್ತಾ ಇದ್ದೀನಿ, column 3 minus column 1, ಅಥವಾ column 2 ಅನ್ನು ಚೇಂಜ್ ಮಾಡೋಣ. column 2 as this one as column 3 column 2 minus column 1. okay, so now column 2 minus column 1, so this is equal to determinant of 0 b c. ಈಗ
ಇದು minus 2c minus 0, column 2 minus column 1 is minus 2c itself. ಇದು ಈಗ c plus a minus b, so c plus a minus b. Now c minus c is 0 and now it is not changed, minus 2b b a plus b. Determinant of this. ಈ ಎರಡು ಎಲಿಮೆಂಟ್ಸ್ ಏನೋ 0 ಆಯಿತು ಇಡೀ ಡಿಟರ್ಮಿನೆಂಟ್ಸ್ ಅಲ್ಲಿ. ಮತ್ತೆ ಇದನ್ನು 0 ಮಾಡೋದರ ಬದಲು we can expanding along expanding along R1, expanding along R1 we have expand ಮಾಡೋಣ. So now 0 first term R1 plus minus plus, so this is 0 into, no need of writing this element, 0 into, then minus of minus 2c, this is minus of minus 2c. So now determinant of this element b c a plus b, then this one plus minus 2b into determinant of these elements, so that is b c plus a minus b c 0. Now we can write this is equal to 0 minus into minus plus 2c into expanding the determinant b into a plus b minus bc and minus 2b into b into 0 minus c into c plus a minus b. So now expand this is 2c into multiply by ba plus b square minus bc, and this is minus 2b into, that is minus c square multiplying by c minus ac, this is minus c into minus plus bc. So now this is equal to, simplify again, this is 2abc multiplying by 2c and plus 2b square c minus 2bc square and multiplying by this minus 2b into minus c square is plus 2bc square and minus 2b into minus ac, that is minus into minus plus 2abc, and this is minus 2b square c. Sum 2abc here, this is 2abc. Observe the terms here. So this is 2abc, 4abc. So what about the remaining terms now? Observe that 2b square c and this is minus 2b square c get cancelled. 2b square c minus 2b square c get cancelled here, and this is 2b minus 2bc square and plus 2bc square get cancelled. So we have the term as 2abc plus 2abc, we have 4abc. This is the one method that I have adapted. So we can do any method, we can do it directly because we are using the properties of determinants in one step only, 1 or 2 steps, and we have evaluated it directly. So ಹಾಗಾಗಿ ಇದು ಸ್ವಲ್ಪ ಬೇರೆ ರೀತಿಯಾದ ಪ್ರಾಬ್ಲಮ್. ವಿತೌಟ್ ಎಕ್ಸ್ಪ್ಯಾಂಡಿಂಗ್ ಡಿಟರ್ಮಿನೆಂಟ್ ಎವ್ಯಾಲ್ಯೂಯೇಟಿಂಗ್ ದ ಡಿಟರ್ಮಿನೆಂಟ್ ಅನ್ನೋದು ಹಂತದಲ್ಲಿ ಇಲ್ಲಿ ಏನಾಗುತ್ತೆ, ಸ್ವಲ್ಪ ಮಟ್ಟಿಗೆ ನಾವು ಕೊನೆಯ ಸ್ಟೆಪ್ಸ್ ಅಲ್ಲಿ ನಾವು
ನಾವು ಡಿಟರ್ಮಿನೆಂಟ್ ಅನ್ನು ಎವ್ಯಾಲ್ಯೂಯೇಟ್ ಮಾಡಿದ್ವಿ ಬೈ ಯೂಸಿಂಗ್ ದಿ ಆಪರೇಷನ್ಸ್ ಇನ್ ದಿ ಫಸ್ಟ್ 2 steps. ದೆನ್ ವಿ ಹ್ಯಾವ್ ಎವ್ಯಾಲ್ಯೂಯೇಟೆಡ್ ದಿ ಡಿಟರ್ಮಿನೆಂಟ್. ಹಾಗೆ ಈ ಪ್ರಾಬ್ಲಮ್ನಲ್ಲೂ ಕೂಡ ನಮಗೆ ಈಗ ಅದೇ ರೀತಿಯ ನಮಗೆ ಸ್ಟೆಪ್ಸ್ಗಳು ಬೇಕಾಗುತ್ತೆ. ಎವ್ಯಾಲ್ಯೂಯೇಟ್ ಮಾಡಬೇಕಾದ ಸಂದರ್ಭ ಬರುತ್ತೆ ಇಲ್ಲಿ. ಶೋ ದಟ್ ಡಿಟರ್ಮಿನೆಂಟ್ ಆಫ್ 1 plus a 1 1 1 1 plus b 1 1 1 1 plus c is equal to abc into 1 plus 1 by a plus 1 by b plus 1 by c. ಈಗ ಇದರಲ್ಲಿ ನಾವು ಮತ್ತೆ ಡೆಲ್ ಅಂತ ತೆಗೆದುಕೊಳ್ಳೋಣ. ಈಗ ಈ ಪ್ರಾಬ್ಲಮ್ನಲ್ಲಿ ಡೆಲ್ ಕ್ಯಾನ್ ಬಿ ರಿಟನ್ ಆಸ್ 1 plus a 1 1 1 1 plus b 1 1 1 1 plus c. So here we can take, let's take, ಈಗ ನಾವು ಇದನ್ನ 0 ಮಾಡ್ಕೊಳ್ಬಹುದು ಅಥವಾ ಇದನ್ನ 0 ಮಾಡ್ಕೊಳ್ಬಹುದು. ಎನಿ 1 1 ಅನ್ನೋ ಟರ್ಮ್ಸ್ಗಳಿದೆ ಇಲ್ಲಿ. ಸೊ ವಿ ಕ್ಯಾನ್ ಮೇಕ್ ಎನಿ ಮೆಥಡ್ಸ್ ಹಿಯರ್. ಸೊ ನಾವೀಗ ಪರ್ಟಿಕ್ಯುಲರ್ ಆಗಿ ಕೆಲವು ಎಲಿಮೆಂಟ್ಸ್ ತೆಗೆದುಕೊಳ್ಳೋಣ. ಕಾಮನ್ ಆಗಿ ನಾವು ಈಗಾಗಲೇ ಯೂಸ್ ಮಾಡಿರ್ತಕ್ಕಂಥ ಏನು ಆಪರೇಷನ್ಸ್ ಅನ್ನೇ ಬಳಸೋಣ ಇಲ್ಲಿ. ಸೊ R2 ನ ಚೇಂಜಸ್ ಇಂಟು R2 minus R1, R3 changed into R3 minus R1. So that is equal to, now ಈಗ this 1 plus a ಇದು 1 1 ಸೆಕೆಂಡ್ ರೋ ಚೇಂಜ್ ಆಗ್ತಾ ಇದೆ. ಸೊ 1 is subtracted with 1 plus a, therefore 1 minus 1 minus a we have, this is minus a, and 1 plus b subtracted with 1 1 plus b minus 1 1 1 get cancelled, we have b, and 1 minus 1 is 0. Similarly R3 minus R1, 1 subtracted with 1 plus a, 1 minus 1, this is also minus a, and 1 minus 1 is 0, 1 plus c minus 1, that is c. So now we can expand along R1, or you can expand along the any column 3 or column row 2, so whatever it may be. ಹಾಗಾಗಿ ಇಲ್ಲಿ ಯಾಕಂದರೆ ಇಲ್ಲಿ ಎರಡು ಎಲಿಮೆಂಟ್ 0 ಆಯಿತು, ದಿಸ್ ಎಲಿಮೆಂಟ್ 0 ಆ್ಯಂಡ್ ದಿಸ್ ಒನ್. ಹಾಗಾಗಿ ನಾವು ಎಕ್ಸ್ಪ್ಯಾಂಡಿಂಗ್ ಎಲಾಂಗ್ ಈಗ ಎಕ್ಸ್ಪ್ಯಾಂಡ್ ಮಾಡಬೇಕಾಗುತ್ತೆ. ಎಕ್ಸ್ಪ್ಯಾಂಡಿಂಗ್ ಎಲಾಂಗ್ R1, ಯು ಕ್ಯಾನ್ ಟೇಕ್ ಎಕ್ಸ್ಪ್ಯಾಂಡಿಂಗ್ ಎಲಾಂಗ್ ಕಾಲಮ್ 3, whatever it may be. So now I will take that expanding along, ಇಲ್ಲಿ 0 ಎಲಿಮೆಂಟ್ಸ್ ಇರೋದ್ರಿಂದ, so expanding along column 3. So I will take this as plus minus plus, this is minus, this is plus. So now I am writing this is equal to, so now expanding along column 3, you can also expand along the column 1. So plus 1 into determinant of 1 ಏನಿದೆ, ಈಗ leaving the first row and the third column, we have minus a b minus a 0, determinant of this, and minus 0, no need to write this determinant. So plus c, this term c into determinant of, because c lies in the third row and the third column, therefore the remaining elements are this. Determinant of the remaining elements of this is 1 plus a 1 minus a b. So we have equals, this is expand this determinant, minus a into 0 0, minus of minus a into b. So now it is 0 plus c into, now 1 plus a into b, and this is then cross multiply, minus a into 1. So this is
minus into minus plus AB plus C into, okay, this is B plus AB multiply 1 plus A by B, and minus into minus plus A. So we have AB, now multiply with C, here BC, ABC plus AC. So what is the required answer now? ABC is the common factor, 1 plus 1 by A plus 1 by B plus 1 by C. So I will be writing this ABC plus AB plus BC plus CA. Writing this. Taking ABC as common factor 1 ಆಗುತ್ತೆ ಇದು ABC common factor. This is AB. See here ABC common factor ತೆಗೆದಿರೋದ್ರಿಂದ it should be written as, this is 1 AB divided by ABC. So BC divided by ABC and plus CA divided by ABC, because we have taken ABC as common factor. So therefore this is equal to ABC into 1 plus AB by ABC is 1 by C. Idu BC by BC cancel ಆಗುತ್ತೆ, 1 by A. Idu CA by ABC is what? 1 by B. So we have the required term as ABC into 1 plus 1 by A plus 1 by B plus 1 by C. ಈ ಪ್ರಾಬ್ಲಮ್ ನಲ್ಲಿ ಕನ್ಸಿಡರ್ prove that determinant of 1x x square 1x x square 1 equals 1 minus x cube whole square. ಈ ಪ್ರಾಬ್ಲಮ್ ಅನ್ನ ಬೇರೆ ರೀತಿಯಲ್ಲಿ ನಾವು ವರ್ಕೌಟ್ ಮಾಡಬಹುದು. ನಾನು ಒಂದು ಮೆಥಡ್ ಅನ್ನು ತೆಗೆದುಕೊಳ್ತಾ ಇದ್ದೇನೆ ಇಲ್ಲಿ. ಈಗ ಈ ಟರ್ಮ್ಸ್ ಗಳನ್ನು ನೋಡಿದಾಗ ನಮಗೆ ಗೊತ್ತಾಗ್ತಾ ಇದೆ x ಸ್ಕ್ವೇರ್ x ಟರ್ಮ್ಸ್ಗಳು ಏನಾಗಿದೆ, ಪವರ್ಸ್ ಅಲ್ಲಿ ಇದೆ 1x x ಸ್ಕ್ವೇರ್ ಅಂತ. ನಮಗೆ ಈಗ ಈ ಟರ್ಮ್ಸ್ ಅಲ್ಲಿ x ಸ್ಕ್ವೇರ್ ಇರೋದ್ರಿಂದ we can get a common factor by making r1 plus r2 plus r3. ಈಗ ನಮಗೆ ಈಗ x ಸ್ಕ್ವೇರ್ ಅಂತ ತಗೊಂಡ್ರೆ ನೋಡಿ, ಈಗ this is 1 plus x square plus x plus 1 plus x square plus 1 plus x. ಅಂದ್ರೆ we can make the operation like this, r1 ಗೆ r2 plus r3 ಯನ್ನು ಆ್ಯಡ್ ಮಾಡಬಹುದು. ಹಾಗೆ ಕಾಲಮ್ 1 ಗೆ ಕಾಲಮ್ 1 plus ಕಾಲಮ್ 2 plus ಕಾಲಮ್ 3 ಅನ್ನು ಆ್ಯಡ್ ಮಾಡಬಹುದು. So by making this operation we are getting a common factor 1 plus x square. ಈ ಕಾಮನ್ ಫ್ಯಾಕ್ಟರ್ ಸಿಗುತ್ತೆ ನಮಗೆ. Next we can make the operation this one, r2 minus r1, r3 minus r1, ಅಥವಾ ಕಾಲಮ್ 2 minus ಕಾಲಮ್ 1, ಕಾಲಮ್ 3 minus ಕಾಲಮ್ 1 ಆಪರೇಷನ್ಸ್ ಅನ್ನು ಬಳಸಿಕೊಂಡು ಈ ಪ್ರಾಬ್ಲಮ್ ಅನ್ನು ವರ್ಕೌಟ್ ಮಾಡಬಹುದು. ಈಗ 1 ಪ್ಲಸ್ ಕೊನೆಗೆ ಅಲ್ಟಿಮೇಟ್ಲಿ we are getting del as ಹೀಗೆ ಬರಬಹುದು, that is what 1 minus x into 1 plus x square. It is a formula of 1 minus x cube. This is 1 cube minus x cube. What is the formula of a cube minus b cube? A cube minus b cube is a minus b into a square plus ab plus b square. So we have 1 cube minus x cube is 1 minus x into 1 plus x square, that is 1 minus x cube. Here we are getting the arriving the formula. Then we shall write that one as 1 minus x cube whole square, depending the steps what we are getting. ಇಲ್ಲಿ ಈ ಕಾನ್ಸೆಪ್ಟ್ ಅನ್ನು ಯೂಸ್ ಮಾಡಬೇಕಾಗಬಹುದು. ಈಗ ನಾನು ಈ ರೀತಿಯಾಗಿ ಈ ಪ್ರಾಬ್ಲಮ್ ಅನ್ನು ಮಾಡೋ ಬದಲು ಇನ್ನೊಂದು ರೀತಿಯಲ್ಲಿ ಈಗ ನಾನು ತೆಗೆದುಕೊಳ್ತಾ ಇದ್ದೇನೆ. ಈಗ x ಸ್ಕ್ವೇರ್ ಇದೆ, ಇದು 1x ಇದೆ. ಸೊ ಐ ಶಾಲ್ ಮೇಕ್ ದಿಸ್ ಆಪರೇಷನ್, ದಿಸ್ ಇಸ್ x ಅನ್ನ x ಸ್ಕ್ವೇರ್ ಅನ್ನ ನಾನು 0 ಮಾಡ್ಕೊಳ್ತಾ ಇದ್ದೀನಿ. ಹೇಗೆ? ದಿಸ್ ಈಸ್ ಮಲ್ಟಿಪ್ಲೈಯಿಂಗ್ ದಿಸ್ ಒನ್ ಆಸ್ ಬೈ x. ಈ ಇಡೀ ಸೆಕೆಂಡ್ ರೋ ಅನ್ನ x ಇಂದ ಮಲ್ಟಿಪ್ಲೈ ಮಾಡಿ ಇಂಟು x. ಸೆಕೆಂಡ್ ರೋ ಅನ್ನು x ಇಂದ ಮಲ್ಟಿಪ್ಲೈ ಮಾಡಿ
ಫಸ್ಟ್ ರೋ ಇಂದ ಸಬ್ಟ್ರಾಕ್ಟ್ ಮಾಡೋದು. ದಟ್ ಈಸ್ ವಿ ಕ್ಯಾನ್ ಟೇಕ್ R1 ಚೇಂಜ್ ಆಗಬೇಕು. R1 ಅನ್ನು ಚೇಂಜ್ ಮಾಡ್ತಾ ಇದ್ದೀನಿ by multiplying the second row by x. X is any term, a number, whatever it may be. So here this is equal to del equals, this will be ಈಗ 1 minus first row change ಆಗ್ತಾ ಇದೆ x into x square, and this is x minus 1 into x, this is x square into minus x into x, because I am taking this R1 minus x R2. This is x square 1 x x x square 1. So we have this is equal to 1 minus x into x square is 1 minus x cube. This is 0. This x square minus x square is also 0. Then x square 1 x x x square 1. ಈಗ ನೋಡಿ, we have two elements as 0 in the first row. Now I will expand it along the first row. Expand directly, expand along R1. So we have 1 minus x cube into this one. Determinant of this is determinant of 1x x square 1. So no need to write this as minus 0 plus 0. So minus 0 plus 0. So we have this is equal to 1 minus x cube into 1, determinant of this 1 minus x square into x. It is equal to 1 minus x cube into 1 minus x cube, that is equal to 1 minus x cube whole square. So we arrive the result 1 minus x cube whole square. So now we can also work out by the another method. This using this method, taking R1 plus R2 plus R3. This is one of the method. ಹೀಗೆ ನಾವು ಬೇರೆ ಬೇರೆ ವಿಧಾನದಲ್ಲಿ ಪ್ರಾಬ್ಲಮ್ಗಳನ್ನು ವರ್ಕೌಟ್ ಮಾಡ್ಬೋದು. ಸೊ ಈಗ ಇದುವರೆಗೂ ನಾವು ಎಲ್ಲ ಬಹಳಷ್ಟು ಪ್ರಾಬ್ಲಮ್ಸ್ಗಳನ್ನು ಕ್ಯಾಟಗರಿ ವೈಸ್ ತೆಗೆದುಕೊಳ್ತಾ ಪ್ರಾಬ್ಲಮ್ಸ್ಗಳನ್ನು ಮಾಡ್ತಾ ಬಂದ್ವಿ. ಅಂದರೆ ಈಗ ಫಸ್ಟು ವಾಟ್ ಐ ಟೇಕ್ ಹಿಯರ್, ಈಗ ನಾನು ಬಿಗಿನಿಂಗಿಂದ 1 1 ಫಸ್ಟ್ ಕಾಲಮಲ್ಲಿ 1 1 ಇದ್ದರೆ, ಈಗ ನಾವು ಡಿಟರ್ಮಿನೆಂಟಲ್ಲಿ ಫಸ್ಟ್ ಕಾಲಮ್ನಲ್ಲಿ 1 1 ಇದ್ದರೆ R2 ಮೈನಸ್ R1 R3 ಮೈನಸ್ R1. ಹಾಗೆ ಡಿಟರ್ಮಿನೆಂಟಲ್ಲಿ ಫಸ್ಟ್ ರೋನಲ್ಲಿ 1 1 ಇದ್ದರೆ ಕಾಲಮ್ 2 ಮೈನಸ್ ಕಾಲಮ್ 1 ಕಾಲಮ್ 3 ಮೈನಸ್ ಕಾಲಮ್ 1. ಇದು ಯಾವುದೇ ರೀತಿಯಾದ ಡಿಟರ್ಮಿನೆಂಟ್ ಇಲ್ಲದೆ ಇದ್ದಾಗ ನಾವು ವಿ ಹ್ಯಾವ್ ಟು ಟ್ರೈ ಫಾರ್ ದಿಸ್ R1ಗೆ R2 ಪ್ಲಸ್ R3 ಅನ್ನು ಆ್ಯಡ್ ಮಾಡೋದು. R1 ಪ್ಲಸ್ R2 ಪ್ಲಸ್ R3. ಕಾಲಮ್ 1ಗೆ ಕಾಲಮ್ 1 ಪ್ಲಸ್ ಕಾಲಮ್ 2 ಪ್ಲಸ್ ಕಾಲಮ್ 3. ಸೊ ಅದಾದ ನಂತರದಲ್ಲಿ ಇವೆರಡು ಆಪರೇಷನ್ಸನ್ನು ಬಳಸ್ಕೊಂಡು ನಾವು ಡಿಪೆಂಡಿಂಗ್ ಅಪಾನ್ ದ ಸಿಚುಯೇಷನ್ ವಿ ಹ್ಯಾವ್ ಅಪ್ಲೈಡ್ ದ್ಯಾಟ್ R2 ಮೈನಸ್ R1 R3 ಮೈನಸ್ R1. ಹಾಗೆ ಕಾಲಮ್ 2 ಮೈನಸ್ ಕಾಲಮ್ 1 ಕಾಲಮ್ 3 ಮೈನಸ್ ಕಾಲಮ್ 1. ನಂತರದ ಹಂತದಲ್ಲಿ ಈಗ ಇವತ್ತಿನ ಸೆಷನಲ್ಲಿ ಮಾಡಿರ್ತಕ್ಕಂಥ ಪ್ರಾಬ್ಲಮ್ಸು ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ರೋ 1 ಬೈ ಎ, ರೋ 2 ಬೈ ಬಿ, ರೋ 3 ಬೈ ಸಿ. ಹೀಗೆ ಈ ಥರದ ಪ್ರಾಬ್ಲಮ್ ತಗೊಂಡು ನಾವು ಟೇಕಿಂಗ್ ದಿ ಕಾಮನ್ ಫ್ಯಾಕ್ಟರ್ ಫ್ರಮ್ ದಿ ಕಾಲಮ್ 1, ಕಾಲಮ್ 2 ಆ್ಯಂಡ್ ಕಾಲಮ್ 3, ದೆನ್ ಮೇಕಿಂಗ್ ದ ಸೇಮ್ ಆಪರೇಷನ್ಸ್ ವಾಟ್ ಐ ಹ್ಯಾವ್ ಎಕ್ಸ್ಪ್ಲೈನ್ಡ್ ಹಿಯರ್. ಕೆಲವು ಪ್ರಾಬ್ಲಮ್ಸ್ಗಳನ್ನು ಕಾಮನ್ ಫ್ಯಾಕ್ಟರ್ ತೆಗೆದುಕೊಂಡು ಆಮೇಲೆ ಎಕ್ಸ್ಪ್ಯಾಂಡ್ ಮಾಡಿ ಡೈರೆಕ್ಟಾಗಿ ನಾವು ಕೆಲವು ಪ್ರಾಬ್ಲಮ್ಸ್ಗಳನ್ನು ವರ್ಕೌಟ್ ಮಾಡಿದ್ವಿ. ಹೀಗೆ ಕ್ಯಾಟಗರಿ ವೈಸ್ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡ್ಕೊಳ್ತಾ ನಾವು ಪ್ರಯತ್ನ ಮಾಡಿದ್ವಿ. ಇದು ಕಂಪ್ಲೀಟ್ ಕಾನ್ಸೆಪ್ಟ್ ಆನ್ ಡಿಟರ್ಮಿನೆಂಟ್ಸ್, ಅಂದರೆ ಪ್ರಾಬ್ಲಮ್ಸ್ ಯೂಸಿಂಗ್ ಪ್ರಾಪರ್ಟೀಸ್ ಆಫ್ ಡಿಟರ್ಮಿನೆಂಟ್ಸ್. ಮುಂದಿನ ಹಂತದಲ್ಲಿ ನಾವು ಈ ಡಿಟರ್ಮಿನೆಂಟ್ಸ್ನ ಅಪ್ಲಿಕೇಶನ್ ತೆಗೆದುಕೊಂಡು ಅದರ ಮೇಲಿನ ಪ್ರಾಬ್ಲಮ್ಸ್ಗಳನ್ನು ತೆಗೆದುಕೊಳ್ತಾ ಮುಂದುವರಿಯೋಣ. ಥ್ಯಾಂಕ್ ಯು.